ಆಕಾಶವಾಣಿ ಹಾಸನ. ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ. ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ. ಕೇಳಿ ಹಾಸನ ಆಕಾಶವಾಣಿಯಿಂದ ಆರೋಗ್ಯ ಧರ್ಮ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ. ಕೇಳುಗರೆ, ಆರೋಗ್ಯ ಧರ್ಮ ಈ ಮಾಲಿಕೆಯಲ್ಲಿ ಹಾಸನದ ತಣ್ಣೀರುಹಳ್ಳದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ನಮ್ಮ ಈ ಸರಣಿಗೆ ಸಂಬಂಧಪಟ್ಟಂತೆ ಮತ್ತು ವಿಷಯಕ್ಕೆ ಪೂರಕವಾಗಿ ಮಾತಾಡ್ತಾರೆ. ಡಾಕ್ಟ್ರೇ, ಪ್ರಸ್ತಾಪ ಮಾಡಿ. ಶ್ರೋತೃ ಬಾಂಧವರಿಗೆಲ್ಲರಿಗೂ ನಮಸ್ಕಾರ. ನಮ್ಮ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬಹುದು, ರೋಗ ಬರದೇ ಇರುವ ಹಾಗೆ ಏನೆಲ್ಲ ಕ್ರಮಗಳನ್ನು ನಾವು ವಹಿಸಬೇಕು, ಎಲ್ಲಾದರೂ ರೋಗ ಬಂದರೆ ಆಗ ನಾವು ಏನು ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ನಮ್ಮ ಕ್ರಮಗಳಿರಬೇಕು, ನಾವು ಆಸ್ಪತ್ರೆಗೆ ಯಾವಾಗ ಹೋಗಬೇಕು, ಇಂತಹ ವಿಷಯಗಳ ಬಗ್ಗೆ ಈ ಸರಣಿಯಲ್ಲಿ ಸುಮಾರು ದಿನ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತ ಹೇಳ್ತಾ, ನಮ್ಮ ದೇಶಕ್ಕೆ ಬಹಳ ದೊಡ್ಡದಾದಂತಹ ಒಂದು ಇತಿಹಾಸ ಇದೆ. ಭಾರತ ದೇಶವು ಇಡೀ ಪ್ರಪಂಚಕ್ಕೆ, ಅದರಲ್ಲೂ ಮುಖ್ಯವಾಗಿ ವಿಜ್ಞಾನ ಕ್ಷೇತ್ರದಲ್ಲಿ ದೊಡ್ಡ ಕೊಡುಗೆಯನ್ನು ಕೊಟ್ಟಿದೆ. ಅದು ಎಲ್ರಿಗೂ ಗೊತ್ತಿದ್ದ ಹಾಗೆ ಗಣಿತಶಾಸ್ತ್ರ ಇರ್ಬೋದು, ಸಸ್ಯಶಾಸ್ತ್ರ ಇರ್ಬೋದು, ಖಗೋಳಶಾಸ್ತ್ರ ಇರ್ಬೋದು, ನಮ್ಮ ಕೊಡುಗೆ ಇದ್ದೇ ಇದೆ. ಆದರೆ ಹೆಚ್ಚಿನ ಜನರಿಗೆ ಗೊತ್ತಿರದೇ ಇರುವಂತದ್ದು ಏನಂದ್ರೆ ಅದು ಆರೋಗ್ಯದ ಕ್ಷೇತ್ರದಲ್ಲಿ. ಭಾರತೀಯ ವೈದ್ಯಕೀಯ ಪದ್ಧತಿ ವಿಶ್ವದ ಎಲ್ಲ ದೇಶಕ್ಕೂ ಆರೋಗ್ಯ ಕಾಪಾಡಿಕೊಳ್ಳುವಲ್ಲಿ ಒಂದು ದೊಡ್ಡದಾದಂತಹ ಕೊಡುಗೆಯನ್ನು ಕೊಟ್ಟಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ, ಅದರ ಏನು ಚತುರ್ದಾನಗಳಿದೆ, ಅನ್ನದಾನ ಇರಬಹುದು, ಅಕ್ಷರದಾನ ಇರಬಹುದು, ಅಭಯದಾನ ಇರಬಹುದು, ಮುಖ್ಯವಾಗಿ ಔಷಧ ದಾನ, ಇದಕ್ಕೆ ಶತಮಾನದಿಂದ ಪ್ರಸಿದ್ಧಿ ಹೊಂದಿದೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆ ಅವರು ಧರ್ಮಾಧಿಕಾರಿಗಳು ನಮ್ಮೆಲ್ಲರ ಆರೋಗ್ಯಕ್ಕಾಗಿ, ರೋಗ ಬರಬಾರದು, ಎಲ್ಲಾದ್ರೂ ಬಂದ್ರೆ ಅದರ ಉಪಚಾರಕ್ಕಾಗಿ ಬೆಂಗಳೂರು, ಉಡುಪಿ, ಹಾಸನ, ಮಂಗಳೂರು, ಚಿಕ್ಕಮಗಳೂರುಗಳಲ್ಲಿ ಆಯುರ್ವೇದದ ಆಸ್ಪತ್ರೆಯನ್ನು ತೆರೆದಿದ್ದಾರೆ. ಉಜಿರೆಯ ಶಾಂತಿವನದಲ್ಲಿ, ಮಣಿಪಾಲದ ಹತ್ತಿರ ಇರುವಂತಹ ಪರ್ಕಳದಲ್ಲಿ, ಬೆಂಗಳೂರಿನ ಹೊರವಲಯದಲ್ಲಿ ಇರುವಂತಹ ಕ್ಷೇಮವನ. ಒಟ್ಟಾರೆ ನೋಡಿದ್ರೆ ಸುಮಾರು 3,000 ಒಳರೋಗಿಗಳಿಗೆ ಚಿಕಿತ್ಸೆ ಕೊಡುವಂತಹ ಒಂದು ಆಸ್ಪತ್ರೆ. ವಾರ್ಷಿಕವಾಗಿ ಸುಮಾರು 5 ಲಕ್ಷ ರೋಗಿಗಳನ್ನು ಹೊರರೋಗ ವಿಭಾಗದಲ್ಲಿ, ಸುಮಾರು 50,000 ರೋಗಿಗಳನ್ನು ಒಳರೋಗ ವಿಭಾಗದಲ್ಲಿ ಚಿಕಿತ್ಸುವಂತಹ ಒಂದು ವ್ಯವಸ್ಥೆ. ಇದು ಇಡೀ ಪ್ರಪಂಚದಲ್ಲಿಯೇ ಒಂದು ಮಾದರಿಯಾದ್ದು ಹಾಗೂ ಅಮೋಘವಾದ್ದು. ಕೇಳುಗರೆ, ಇದುವರೆಗೆ ಆರೋಗ್ಯ ಧರ್ಮ ಈ ಮಾಲಿಕೆಯಲ್ಲಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೆ ಇತರೆ ಸಂಸ್ಥೆಗಳು ಮಾಡುತ್ತಿರುವ ಕೆಲಸಗಳು, ವಿಶೇಷವಾಗಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರ ನೇತೃತ್ವದಲ್ಲಿ ಅವರ ಕಾಳಜಿಯಿಂದ ಸಮಾಜದ ಆರೋಗ್ಯಕ್ಕೆ ಸಾಗುತ್ತಿರುವ ಕೆಲಸಗಳನ್ನು ಉಲ್ಲೇಖ ಮಾಡ್ತಾ, ಜನರು ಆರೋಗ್ಯವಾಗಿರಬೇಕು, ಕ್ಷೇಮವಾಗಿದ್ದರೆ ಎಲ್ಲದೂ ಉತ್ತಮವಾಗಿರುತ್ತಂತ ಅಂದ್ಕೊಂಡು ಪ್ರಸ್ತಾಪ ಮಾಡಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು. ಡಾಕ್ಟರು ಮುಂದಿನ ಸಂಚಿಕೆಯಲ್ಲೂ ಮಾತಾಡ್ತಾರೆ. ಕೇಳಿಗರೆ, ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗ ಇದು. ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರು ಏನು ಹೇಳ್ತಾರೆ ಆಲಿಸಿಕೊಳ್ಳಿ. ಹಾಸನದಲ್ಲಿರುವಂತಹ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆಗೆ ಸುಮಾರು 32 ವರ್ಷದ ಇತಿಹಾಸ ಇದೆ. ಸಾವಿರಾರು ರೋಗಿಗಳು ಇದರಿಂದ ಗುಣಮುಖರಾಗಿದ್ದಾರೆ. ಸಾವಿರಾರು ರೋಗಿಗಳಿಗೆ ರೋಗಗಳು ಬರದ ಹಾಗೆ ಮಾಹಿತಿಯನ್ನು ಒದಗಿಸಿದಂತ ಕೀರ್ತಿ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಹಾಸನಕ್ಕೆ ಇದೆ. ನಮ್ಮ ಮುಖ್ಯ ಉದ್ದೇಶ ಏನಂದ್ರೆ, ನಮ್ಮ ಜನರು ಆರೋಗ್ಯವಂತರಾಗಿರಬೇಕು, ಅವರು ಸರಳ ಆರೋಗ್ಯ ಸೂತ್ರಗಳನ್ನು ಅರ್ಥಕೊಂಡು ಜೀವನವನ್ನು ಇನ್ನಷ್ಟು ಒಳ್ಳೇದು ಮಾಡ್ಕೋಬೇಕು, ಮನೆಯಲ್ಲಿಯೇ ಆರೋಗ್ಯವನ್ನು ಕಂಡುಕೊಳ್ಳುವಂತಹ ಒಂದು ಪರಿಯನ್ನು ಅರ್ಥ ಮಾಡಿಸ್ಕೊಳ್ಬೇಕು. ಇದಕ್ಕೋಸ್ಕರನೇ ಆರೋಗ್ಯ ಧರ್ಮ ಎಂಬ ಸರಣಿಯ ಮೂಲಕ ನಿಮ್ಮ ಜೊತೆಗೆ ಬಂದಿದ್ದೀವಿ. ಶ್ರೋತೃಗಳೇ,
ಯಾವುದೇ ಒಂದು ಧರ್ಮ ಸಾಧನೆ ಅಥವಾ ನಾವೊಂದು ವೃತ್ತಿ ಮಾಡಬೇಕು ಅಂತಿದ್ರೆ ನಮ್ಮ ಆರೋಗ್ಯ ಬಹಳ ಮುಖ್ಯ ಆಗ್ತದೆ. ಆರೋಗ್ಯ ಇದ್ರೆ ನಾವು ಗಳಿಸಿದಂತ ಎಲ್ಲ ಸಂಪತ್ತುಗಳಿಗೆ ಅರ್ಥ ಬರ್ತದೆ. ಆದ ಕಾರಣ ನಾವೆಲ್ಲರೂ ನಮ್ಮ ಆರೋಗ್ಯವನ್ನು ರಕ್ಷಿಸೋಣ. ಶಾರೀರಿಕ ಆರೋಗ್ಯ ಮಾತ್ರ ಅಲ್ಲ, ಮಾನಸಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಮಾನಸಿಕ ಆರೋಗ್ಯ ಎಷ್ಟು ಮುಖ್ಯವೋ ಅಷ್ಟೇ ಸಾಮಾಜಿಕ ಆರೋಗ್ಯನೂ ಹಾಗೇನೆ ನಮ್ಮ ಜೀವನದ ಒಂದು ಪ್ರತಿ ಮುಖ್ಯ ಉದ್ದೇಶವಾದಂತಹ ಏನು ಆಧ್ಯಾತ್ಮಿಕವಾದಂತಹ ಚಿಂತನೆ, ಅದರ ಮೂಲಕ ಮುಕ್ತಿ ಅದನ್ನು ಪಡಿಬೇಕಾದ್ರೆ ಆಧ್ಯಾತ್ಮಿಕ ಆರೋಗ್ಯ ಕೂಡ ಅಷ್ಟೇ ಮುಖ್ಯ. ಇದನ್ನೆಲ್ಲ ಗಳಿಸುವ ಬಗೆಯನ್ನು ನಾವು ಈ ಸರಣಿಯಲ್ಲಿ ತಿಳ್ಕೊಳ್ಳೋಣ. ಒಂದು ಮಾತಿದೆ, ಮುಖ ಪ್ರಕ್ಷಾಲನಂ ಪೂರ್ವಂ ಗುದ ಪ್ರಕ್ಷಾಲನಂ ಅಂತ. ಅಂದ್ರೆ ನಾವು ಹೇಗೆ ಮುಖವನ್ನು ಸ್ವಚ್ಛಗೊಳಿಸ್ತೀವೋ ಆ ಮುಖವನ್ನು ಸ್ವಚ್ಛಗೊಳಿಸುವುದಕ್ಕಿಂತಲೂ ಮುಖ್ಯವಾಗಿ ಗುದ ಪ್ರಕ್ಷಾಲನ ಅಂದ್ರೆ ಶೌಚ ಕರ್ಮಗಳು ಏನಿದೆ ಅವುಗಳನ್ನು ಮಾಡುವಂಥದ್ದು ಬಹಳ ಮುಖ್ಯ ಆಗ್ತದೆ. ನಮ್ಮ ಶರೀರದಲ್ಲಿರುವಂತಹ ಕಶ್ಮಲಗಳನ್ನು ನಾವು ಹೊರಗೆ ಹಾಕಿ ಶರೀರವನ್ನು ಶುದ್ಧಿಗೊಳಿಸಿ ತದನಂತರ ನಾವು ಆರೋಗ್ಯ ವೃದ್ಧಿಸುವಂತಹ ಆಹಾರವಾಗಲಿ ಅಥವಾ ಅದಕ್ಕೆ ಬೇಕಾದಂತಹ ಔಷಧಗಳಾಗಲಿ ಸೇವಿಸಬೇಕು. ಸಾಮಾನ್ಯವಾಗಿ ಔಷಧ ಅಂದ್ರೆ ರೋಗಿಗಳಿಗೆ ಮಾತ್ರ ಎಂಬ ಒಂದು ತಿಳುವಳಿಕೆ ನಮ್ಮದು. ಆದರೆ ಔಷಧಗಳು ಆರೋಗ್ಯವನ್ನೂ ವೃದ್ಧಿಗೊಳಿಸುವಂತ ಗುಣವನ್ನು ಹೊಂದಿದೆ. ಸಾಮಾನ್ಯವಾಗಿ ನಾವು ಊಟದಲ್ಲಿ ಬೇರೆ ಬೇರೆ ತರದ ತಂಬಳಿಗಳಾಗಲಿ ಅಥವಾ ಪಲ್ಯಗಳಾಗಲಿ ಅಥವಾ ಅಡುಗೆ ಮನೆಯಲ್ಲಿ ಉಪಯೋಗಿಸುವಂತಹ ಸಂಬಾರ ದಿನಸುಗಳು ಏನಿದೆ ಅವುಗಳು ಕೂಡ ನಮ್ಮ ಆರೋಗ್ಯವನ್ನು ವೃದ್ಧಿಪಡಿಸುವಂತದ್ದು. ಹೇಗೆ ರೋಗ ಆಹಾರದಿಂದ ಹುಟ್ಟುತ್ತದೋ ಹಾಗೆಯೇ ಆರೋಗ್ಯ ಕೂಡ ಆಹಾರದಿಂದ ಹುಟ್ಟುವಂಥದ್ದು. ಮುಖ್ಯವಾಗಿ ಆಹಾರ ಎಷ್ಟು ನಮಗೆ ಅಗತ್ಯವೋ ಅಷ್ಟೇ ನಿದ್ರೆ ಕೂಡ ಅಗತ್ಯ. ನಿದ್ರೆ ಎಷ್ಟು ಅಗತ್ಯವೋ ಜೀವನದ ವೃತ್ತಿ ಅಷ್ಟೇ ಮುಖ್ಯ. ಇದನ್ನೆಲ್ಲ ನಾವು ಮುಂದಿನ ದಿನದಲ್ಲಿ ತಿಳಿದುಕೊಳ್ಳೋಣ. ನಮಸ್ಕಾರ. ಇದುವರೆಗೆ ಡಾಕ್ಟರ್ ಪ್ರಸನ್ನ ಎನ್ ರಾವ್ ಅವರ ವಿಚಾರ ಪ್ರಸ್ತಾಪ ಆಯಿತು. ನಾಳೆ ಏನಿರುತ್ತೆ ಕಾಯ್ತಾ ಇರ್ರಿ. ಕೇಳುಗರೆ, ಸ್ವರ್ಣ ಪ್ರಾಶನ ಈ ಕುರಿತಂತೆ ಇವತ್ತು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ರೆ ಹಾಸನದ ತಣ್ಣೀರು ಹಳ್ಳದಲ್ಲಿರುವ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಆಸ್ಪತ್ರೆ ಮತ್ತು ಮಹಾವಿದ್ಯಾಲಯದ ಉಪ ಪ್ರಾಂಶುಪಾಲರಾಗಿರುವ ಡಾಕ್ಟರ್ ಶೈಲಜಾ ಯು ರಾವ್ ಅವರು. ಹುಟ್ಟಿದ ಕೂಡಲೇ ಮಗುವಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೋಸ್ಕರ 24 ಕ್ಯಾರೆಟ್ ಚಿನ್ನದ ತೆಳು ಸರಿಗೆಯನ್ನ ಕಲ್ಲಿನ ಮೇಲೆ ನೀರಿನಲ್ಲಿ ತೇಯ್ದು ಅದನ್ನು ಜೇನುತುಪ್ಪದ ಜೊತೆ ನೆಕ್ಕಿಸುವಂತದ್ದು ಈ ಸ್ವರ್ಣ ಪ್ರಾಶನ. 16 ಸಂಸ್ಕಾರಗಳನ್ನ ಜೀವನದಲ್ಲಿ ಮಾಡ್ತೀವಿ. ಅದರಲ್ಲಿ ಹುಟ್ಟಿದ ಕೂಡಲೇ ಮಾಡುವಂತ ಸಂಸ್ಕಾರ ಜಾತಕರ್ಮ ಸಂಸ್ಕಾರ. ಆ ಜಾತಕರ್ಮ ಸಂಸ್ಕಾರದಲ್ಲಿ ಈ ಸ್ವರ್ಣ ಪ್ರಾಶನ ಪ್ರಯೋಗವನ್ನ ಹೇಳಲಾಗಿದೆ. ಹುಟ್ಟಿದ ಮಗುವಿನಿಂದ ಪ್ರಾರಂಭ ಮಾಡಿ 1 ತಿಂಗಳು, 6 ತಿಂಗಳು, ವರ್ಷದವರೆಗೆ ಕೊಡುವಂತಹ ಪದ್ಧತಿ ಆಯುರ್ವೇದದಲ್ಲಿ ಹೇಳಿದೆ. ಈ ಸ್ವರ್ಣ ಪ್ರಾಶನವು ಮುಖ್ಯವಾಗಿ ಮಕ್ಕಳಲ್ಲಿ ಅವರ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಲು, ಪದೇ ಪದೇ ಆರೋಗ್ಯ ಸಮಸ್ಯೆಗಳು ಬರದಂತೆ ತಡೆಯಲು, ಮೇಧಾಶಕ್ತಿಯನ್ನು ಹೆಚ್ಚಿಸಲು, ಬುದ್ಧಿವಂತಿಕೆಯನ್ನು ವೃದ್ಧಿಪಡಿಸಲು, ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸಲು, ಶಾರೀರಿಕ ಶಕ್ತಿ ಹಾಗೂ ಶಾರೀರಿಕ ಬಲವನ್ನು ಜಾಸ್ತಿ ಮಾಡಲು, ಶರೀರದ ಕಾಂತಿಯನ್ನು ಜಾಸ್ತಿ ಮಾಡಲು ಇನ್ನೂ ಅನೇಕ ಪ್ರಯೋಜನಗಳನ್ನು ಮಾಡಿಕೊಡುತ್ತದೆ. ಈ ಸ್ವರ್ಣಪ್ರಾಶನದ ಬಗ್ಗೆ ಮೊದಲಾಗಿ ಕಾಶ್ಯಪ ಮುನಿಗಳು ತಮ್ಮ ಕಾಶ್ಯಪ ಸಂಹಿತೆಯಲ್ಲಿ ಸವಿಸ್ತಾರವಾಗಿ ಹೇಳಿದ್ದಾರೆ. ಈಗಾಗಲೇ ಹೇಳಿದ ಹಾಗೆ 24 ಕ್ಯಾರೆಟ್ ಶುದ್ಧ ಚಿನ್ನವನ್ನ ಕಾಯ್ದಾರಿದಂತಹ ಲಘುವಾದ ನೀರಿನಲ್ಲಿ ತೇಯ್ದು ಜೇನುತುಪ್ಪದೊಂದಿಗೆ ಕೊಡುವುದನ್ನ ಕಾಶ್ಯಪ ಸಂಹಿತೆಯಲ್ಲಿ ವಿವರಿಸಲಾಗಿದೆ. ಇದರ ಪ್ರಯೋಜನವನ್ನು ಹೇಳಬೇಕಾದ್ರೆ ಮಾಸಾದ್ ಪರಮ ಮೇಧಾವಿ ಅಂದ್ರೆ ಪ್ರತಿ ದಿವಸ ಮಗುವಿಗೆ ಕೊಡ್ತಾ ಹೋದರೆ ಹುಟ್ಟಿದ ಮಗುವಿಗೆ 1 ತಿಂಗಳವರೆಗೆ ಸತತವಾಗಿ ಕೊಡುವುದರಿಂದ ಮಗು ಪರಮ ಮೇಧಾವಿಯಾಗತ್ತೆ, ಅಂದ್ರೆ ಅತ್ಯಂತ ಬುದ್ಧಿವಂತನಾಗ್ತಾನೆ ಅಂತ ಹೇಳಲಾಗಿದೆ. ಹಾಗೆಯೇ ವ್ಯಾಧಿರ್ಭಿರ್ ನಚದೃಶ್ಯತೆ ಅಂತ ಕೂಡ ಹೇಳ್ತಾರೆ. ಅಂತಂದ್ರೆ ಸತತವಾಗಿ ಕೊಡುವುದರಿಂದ ಮಗುವಿಗೆ ಕಾಯಿಲೆಗಳು ಕೂಡ ಕಾಣದಾಗತ್ತೆ, ಅಂತಂದ್ರೆ ರೋಗ ನಿರೋಧಕ ಶಕ್ತಿ ವೃದ್ಧಿಯಾಗತ್ತೆ ಅಂತ ಹೇಳಲಾಗಿದೆ. ಹಾಗೆಯೇ ಕಾಶ್ಯಪ ಸಂಹಿತೆಯಲ್ಲಿ ಸತತವಾಗಿ ಪ್ರತಿದಿನ 6 ತಿಂಗಳವರೆಗೆ ಕೊಡುವುದರಿಂದ ಮಗು ಶ್ರುತಧರ ಆಗ್ತಾಳೆ ಅಥವಾ ಆಗ್ತಾನೆ ಅಂತ ಕೂಡ ಹೇಳಲಾಗಿದೆ. ಯಾವುದೇ ವಿಷಯವನ್ನ ಕೇಳಿರ್ತಾರೆ ಅದನ್ನ ನೆನ್ಪಿಟ್ಕೊಂಡು ಯಾವಾಗ ಬೇಕಾದ್ರೂ ಹೇಗೆ ಕೇಳಿರ್ತಾರೆ ಅದೇ ತರದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳುವಂತದ್ದು
ಈ ಸ್ವರ್ಣಪ್ರಾಶನದ ಮಹತ್ವವನ್ನು ಹೇಳಬೇಕಾದ್ರೆ ಹೇಳಲಾಗುತ್ತೆ. ಕೇವಲ ರೋಗ ನಿರೋಧಕ ಶಕ್ತಿಯನ್ನ ಹಾಗೆ ಬುದ್ಧಿಶಕ್ತಿಯನ್ನ ಹೆಚ್ಚುವುದಷ್ಟೇ ಅಲ್ಲದೆ ಶರೀರದ ಕಾಂತಿಯನ್ನ, ಶರೀರದ ವರ್ಣವನ್ನ ಅಂದ್ರೆ ಬಣ್ಣವನ್ನ ವೃದ್ಧಿಸಲಿಗೆ ಕೂಡ ಈ ಸ್ವರ್ಣಪ್ರಾಶನ ಹಿತವಾಗತ್ತೆ ಅಂತ ಹೇಳಲಾಗಿದೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸ್ವರ್ಣಪ್ರಾಶನವನ್ನ ನಾವು ಪುಷ್ಯ ನಕ್ಷತ್ರದ ದಿನ ಮಾಡುವುದನ್ನ ನಾವು ನೋಡ್ತೀವಿ. ಪುಷ್ಯ ನಕ್ಷತ್ರದ ದಿನ ಅಂತಂದ್ರೆ 27 ನಕ್ಷತ್ರಗಳಿದೆ. 27 ದಿನಗಳಿಗೊಮ್ಮೆ ಈ ಪುಷ್ಯ ನಕ್ಷತ್ರ ಬರ್ತದೆ. ಆ ದಿನ ಈ ಸ್ವರ್ಣಪ್ರಾಶನವನ್ನ ಮಾಡಿಸೋದ್ರಿಂದ ಕೂಡ ಈಗಾಗಲೇ ಹೇಳಿದ ಲಾಭವನ್ನ ಪಡೆಯಲಿಕ್ಕೆ ಸಾಧ್ಯ ಆಗತ್ತೆ. ಒಟ್ಟಿನಲ್ಲಿ ಮಕ್ಕಳ ಆರೋಗ್ಯಕ್ಕೆ ಈ ಸ್ವರ್ಣಪ್ರಾಶನ ಒಂದು ಉತ್ತಮ ಕೊಡುಗೆ. ಕೇಳಿದ್ರೆ ಸ್ವರ್ಣಪ್ರಾಶನ ಈ ಕುರಿತಂತೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದವರು ಡಾಕ್ಟರ್ ಶೈಲಜಾ ಯು ರಾವ್ ಅವರು. ಕೇಳಿದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಬಿಸಿ ನೀರಿನ ಬಳಕೆ ಕುರಿತಂತೆ ಡಾಕ್ಟರ್ ಸ್ನೇಹ ಎ ಅವರ ಜೊತೆಗೆ ಮಾತನಾಡ್ತಾ ಇದ್ದೀವಿ. ನಮ್ಗೆ ಯಾವತ್ತಾದರೂ ಸೌಖ್ಯ ಇಲ್ಲದೆ ಆದಾಗ, ಅಂದ್ರೆ ಜ್ವರ ಅಥವಾ ಅಜೀರ್ಣ ಉಂಟಾದಾಗ ಡಾಕ್ಟರ್ ಅಥವಾ ನಮ್ಮ ತಾಯಂದಿರು ಹೇಳ್ತಾರೆ ಬಿಸಿ ಬಿಸಿ ನೀರು ಕುಡೀರಿ, ಆರೋಗ್ಯಕ್ಕೆ ಒಳ್ಳೇದು ಅಂತ. ಕೊರೋನಾ ಟೈಮ್ನಲ್ಲೂ ಹಾಗೆ ಡಾಕ್ಟರ್ ಎಲ್ಲ ಹೇಳ್ತಿದ್ರು, ಸೇವಿಸುವ ಆಹಾರ ಅಥವಾ ನೀರೇ ಇರ್ಲಿ ಅದು ಬಿಸಿ ಬಿಸಿಯೇ ಸೇವಿಸಬೇಕು, ಯಾಕಂದ್ರೆ ಅದು ಇಮ್ಯುನಿಟಿ ಜಾಸ್ತಿ ಮಾಡ್ತದೆ ಅಂತ. ಹೌದು, ಇದು ನಿಜವಾದ ಮಾತು. ಬಿಸಿ ನೀರು ಕುಡಿಯೋದರಿಂದ ಹಲವಾರು ಕಾಯಿಲೆಗಳಿಗೆ ಸಮಾಧಾನ ಸಿಗುತ್ತದೆ ಎಂದು ಭಾರತದ ಪ್ರಾಚೀನ ವೈದ್ಯ ಪದ್ಧತಿ ಆಯುರ್ವೇದದಲ್ಲೂ ಹೇಳಿದ್ದಾರೆ. ನಮ್ಮ ಗ್ರಂಥದ ಆಚಾರ್ಯರಾದ ಚರಕ, ಸುಶ್ರುತ, ವಾಗ್ಭಟ ಹಲವಾರು ಕಡೆ ಬಿಸಿ ನೀರು ಕುಡಿಯುವ ಮಹತ್ವವನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದ ಉಂಟಾಗುವ ಪ್ರಯೋಜನ, ಯಾವ ಯಾವ ರೋಗದಲ್ಲಿ ಅದು ಉತ್ತಮ ಹಾಗೂ ಯಾವ ರೋಗದಲ್ಲಿ ಅದು ನಿಷೇಧ ಎಂದು ಹೇಳಿದ್ದಾರೆ. ಬಿಸಿ ನೀರು ಯಾಕೆ ಕುಡಿಬೇಕು? ಮೊದಲನೇದ್ದು, ನಮಗೆ ಹೊಟ್ಟೆ ನೋವು ಅಥವಾ ನಾವು ಸ್ಟೊಮಕ್ ಅಪ್ಸೆಟ್ ಅಂತ ಹೇಳ್ತೇವೆ ಅಥವಾ ಅಜೀರ್ಣ ಕಾಯಿಲೆಗೆ ಇದಕ್ಕಿಂತ ಉತ್ತಮ ಮದ್ದು ಮತ್ತೊಂದಿಲ್ಲ. ಯಾಕಂದರೆ ಹಲವಾರು ಸಲ ನಮ್ಗೆ ಹೊಟ್ಟೆ ಉಬ್ಬರಿಸಿದಾಗ ಅಥವಾ ಗ್ಯಾಸ್ ಅಂತ ಹೇಳ್ತೇವೆ, ಈಗ ರೋಗಿಗಳು ನಮ್ಗೆ ಗ್ಯಾಸ್ ತುಂಬಿದೆ ಅಂತ ಹೇಳ್ತಾರೆ, ಆಗ ನಾವು ಅರ್ಧ ಅಥವಾ ಮುಕ್ಕಾಲು ಗ್ಲಾಸ್ ಬಿಸಿ ಬಿಸಿ ನೀರು ಕುಡಿದ್ರೆ ಅರ್ಧ ಗಂಟೆಯಲ್ಲಿ ಹೊಟ್ಟೆ ಹಗುರಾಗ್ತದೆ ಅಥವಾ ಗ್ಯಾಸ್ ಪಾಸ್ ಆಗ್ತದೆ. ಇದನ್ನ ವಾತಾನುಲೋಮನ ಎಂದು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಈಗ ಯಾವುದಾದ್ರೂ ಫಂಕ್ಷನ್ ಅಲ್ಲಿ ನಾವು ಜಾಸ್ತಿ ತಿಂತೇವೆ, ಏನ್ ಮಾಡ್ತೇವೆ ಅಂದ್ರೆ ಒಂದು ಹೊತ್ತು ಊಟ ಬಿಟ್ಟು ಬಿಸಿ ಬಿಸಿ ನೀರು ಕುಡಿದು ನಾವು ಮಲ್ಕೊಳ್ತೇವೆ. ಆಗ ನೆಕ್ಸ್ಟ್ ಡೇ ನಮ್ಗೆ ಹೊಟ್ಟೆಲ್ಲ ಲೈಟ್ನೆಸ್ ಫೀಲ್ ಆಗ್ತದೆ, ಅಂದ್ರೆ ಹಗುರಾಗ್ತದೆ. ಯಾಕಂದ್ರೆ ಬಿಸಿ ನೀರು ಅಥವಾ ಉಷ್ಣ ಜಲ ಲಘು ಗುಣವನ್ನು ಹೊಂದಿದೆ. ಎರಡನೆಯದ್ದು, ಕೆಲವೊಮ್ಮೆ ನಮ್ಗೆ ಆಹಾರ ವ್ಯತ್ಯಾಸ ಅಥವಾ ಏನಾದ್ರೂ ಟೆನ್ಷನ್, ಸ್ಟ್ರೆಸ್ ಆದಾಗ ಹೊಟ್ಟೆ ಹಸಿವು ಕಮ್ಮಿ ಆಗ್ತದೆ. ಆಗ ನಾವು ಬಿಸಿ ನೀರು ಸೇವಿಸುವುದರಿಂದ ನಮ್ಮ ಝರಣ ಶಕ್ತಿ ಅಥವಾ ಡೈಜೆಸ್ಟಿವ್ ಫೈರ್ ಏನ್ ಹೇಳ್ತೇವೆ ಅದು ಜಾಸ್ತಿ ಆಗ್ತದೆ. ಇದರಿಂದ ಆಹಾರ ಸಹ ಬೇಗ ಜೀರ್ಣ ಆಗ್ತದೆ, ಹಾಗಾಗಿ ಅಜೀರ್ಣ ಆದಿ ರೋಗ ಉಂಟಾಗುವುದಿಲ್ಲ. ಇದನ್ನ ದೀಪನ ಪಾಚನ ಎಂದು ಹೇಳಿದ್ದಾರೆ ನಮ್ಮ ಆಚಾರ್ಯರು. ಮೂರನೆಯದ್ದು, ಈಗ ನಾವು ಬಿಸಿಲಿಗೆ ಹೋಗಿ ಅಥವಾ ಸುಸ್ತಾದಾಗ ನಾವು ಫ್ರಿಡ್ಜ್ ವಾಟರ್ ಅಥವಾ ಕೋಲ್ಡ್ ವಾಟರ್ ಕುಡಿಬೇಕು ಅಂತ ಆಗ್ತದೆ. ಹೌದು, ಇದು ಸಹಜ. ಆದರೆ ಆಚಾರ್ಯರು ಏನ್ ಹೇಳಿದ್ದಾರೆ ಅಂದ್ರೆ 2 ಗ್ಲಾಸ್ ಕೋಲ್ಡ್ ವಾಟರ್ ಅಥವಾ ಫ್ರಿಡ್ಜ್ ನೀರು ಕುಡಿಯುವ ಬದಲು 1 ಗ್ಲಾಸ್ ಉಗುರು ಬೆಚ್ಚ ನೀರು ಕುಡಿದ್ರೆ ನಮ್ಮ ಬಾಯಾರಿಕೆ ಬೇಗ ಕಮ್ಮಿ ಆಗ್ತದೆ ಅಂತ. ಕೆಮ್ಮು ಅಥವಾ ಶೀತ ಜ್ವರ ಇದ್ದಾಗ ಬಿಸಿ ಬಿಸಿ ನೀರು ಕುಡಿದ್ರೆ ಎಷ್ಟು ಆರಾಮ ಅನ್ಸದಲ್ವಾ? ಹೌದು, ಬಿಸಿ ನೀರು ನಮ್ಮ ಕಂಠಕ್ಕೆ ಸಹ ಹಿತಕರ. ಬಿಸಿ ನೀರು ಕುಡಿಯೋದರಿಂದ ಮೂತ್ರ ರೋಗ, ಉರಿಮೂತ್ರ, ಮೂತ್ರ ಹೋಗದೇ ಇರುವುದು ಆದಿ ರೋಗಗಳು ನಿವಾರಣೆ ಆಗ್ತದೆ. ಇದಲ್ಲದೆ ಶ್ವಾಸರೋಗ, ಶೀತ ಜ್ವರ, ಹೊಟ್ಟೆ ರೋಗ ಆದಿ ರೋಗಗಳಲ್ಲಿ ಪರಿಣಾಮ ಕೊಡುತ್ತದೆ. ನಮ್ಮ ಉಷ್ಣ ಜಲ ಅಥವಾ ಬಿಸಿ ನೀರು ತುಂಬಾ ಗುಣಗಳನ್ನು ಹೊಂದಿದೆ. ಇದು ಶರೀರಕ್ಕೆ ಬಲ ಕೊಡುತ್ತದೆ, ನಮ್ಮ ಶರೀರನ್ನು ಕ್ಲೀನ್ ಮಾಡ್ತದೆ, ಅಂದ್ರೆ ನಮ್ಮ ಶರೀರದಲ್ಲಿ ಹರಿಯುವ ರಕ್ತವನ್ನು ಕ್ಲೀನ್ ಮಾಡ್ತದೆ. ಅದು ಲಘು ಅಂತ ಹೇಳಿದ್ದಾರೆ. ಲಘು ಅಂದ್ರೆ ಅದು ಲೈಟ್ನೆಸ್ ಅಂತ. ನಾವು ಕುಡಿದ್ರೆ ನಮ್ಗೆ ಆರಾಮ್ ಅನ್ಸ್ತದೆ. ಹಾಗೆ ನಮ್ಮ ಝರಣ ಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಕೊನೆಯದಾಗಿ ಆದಷ್ಟು ಬಿಸಿ ನೀರನ್ನ ಕುಡಿಯಿರಿ ಎಂದು ಹೇಳಲು ಇಷ್ಟಪಡುತ್ತೇನೆ. ಧನ್ಯವಾದಗಳು. ಕೇಳುಗರೆ, ಬಿಸಿ ನೀರಿನ ಸಿಹಿ ಗುಣಗಳ ಬಗ್ಗೆ ಮಾತಾಡಿದವರು ಡಾಕ್ಟರ್ ಸ್ನೇಹ ಎ ಅವರು. ಶ್ರೋತೃಗಳೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಆಹಾರವನ್ನ ಬಿಸಿಯಾಗಿಯೇ ಯಾಕೆ ಸೇವಿಸಬೇಕು ಅಥವಾ ಸೇವಿಸಬಾರದು ಅನ್ನೋದ್ರ ಬಗ್ಗೆ ವಿಚಾರಗಳ ಮನನ ಮಾಡಿಕೊಡ್ತಿದ್ರೆ ಡಾಕ್ಟರ್ ಅನುಶ್ರೀ ಎಸ್ ರಾವ್. ಇತ್ತೀಚಿನ ದಿನಗಳಲ್ಲಿ ಮಧುಮೇಹ, ರಕ್ತ ಒತ್ತಡ, ಸ್ಥೌಲ್ಯ ಮುಂತಾದ ಜೀವನ ಶೈಲಿ ಕಾಯಿಲೆಗಳು ಹೆಚ್ಚಾಗುತ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಏನೆಂದರೆ ನಮ್ಮ ಆಹಾರ ಪದ್ಧತಿ, ಆಹಾರ ಸೇವನ ಕ್ರಮ. ನಮ್ಮ ಆಯುರ್ವೇದದಲ್ಲಿ ಒಂದು ಮಾತಿದೆ, ಸರಿಯಾದ ನಿಯಮದಲ್ಲಿ ಸೇವಿಸಿದ ಆಹಾರ ಔಷಧವಾಗಿಯೂ ಹಾಗೂ ನಿಯಮ ಉಲ್ಲಂಘಿಸಿ ಸೇವಿದ ಆಹಾರ ವಿಷವಾಗಿಯೂ ಪರಿಣಮಿಸುತ್ತದೆ. ಹೇಗೆ ಒಂದು ಕಟ್ಟಡಕ್ಕೆ ಅಡಿಪಾಯ ಎಷ್ಟು ಮುಖ್ಯವೋ ಹಾಗೆಯೇ ಚಿಕಿತ್ಸೆಯಲ್ಲಿ ಔಷಧಗಳ ಜೊತೆಗೆ ಆಹಾರವೂ ಅಷ್ಟೇ ಮುಖ್ಯ.
ಈ ಆಹಾರವನ್ನು ಸೇವಿಸಲು ಕೆಲವು ನಿಯಮಗಳನ್ನು ಹೇಳಿದ್ದಾರೆ. ಅದರಲ್ಲಿ ಒಂದು ಉಷ್ಣಂ ಅಶ್ನಿಯಾತ್ ಎಂದು. ಇದರ ಅರ್ಥ ಬಿಸಿಯಾದ ಆಹಾರವನ್ನೇ ಸೇವಿಸಬೇಕು. ಹಾಗಿದ್ದರೆ ನಿನ್ನೆಯ ಹೆಚ್ಚಿನ ಆಹಾರವನ್ನು ಇವತ್ತು ಬಿಸಿ ಮಾಡಿ ತಿನ್ನಬಹುದೇ? ಇಲ್ಲ, ಬಿಸಿ ಆಹಾರ ಸೇವಿಸಬೇಕು ಎನ್ನುವುದರ ಅರ್ಥ ಆಗಿಂದಾಗಲೇ ತಯಾರಿಸಿ ತಿನ್ನಬೇಕು. ಹೆಚ್ಚೆಂದರೆ 3 ರಿಂದ 4 ಗಂಟೆಗಳ ಕಾಲ ಇಡಬಹುದು. ಹಾಗಿದ್ದರೆ ಈ ಬಿಸಿಯಾದ ಆಹಾರ ಸೇವಿಸುವುದರಿಂದ ಏನೆಲ್ಲ ಉಪಯೋಗ ಆಗುತ್ತದೆ? ಎಲ್ಲರಿಗೂ ಅನುಭವವಿರಬಹುದು, ಬಿಸಿ ಹಾಗೂ ಸದ್ಯ ತಯಾರಿಸಿದ ಆಹಾರ ಬಹಳ ರುಚಿಕರವಾಗಿರುತ್ತದೆ. ಇದು ನಮ್ಮ ರಸನೇಂದ್ರಿಯಗಳನ್ನು ಎಚ್ಚರಿಸುತ್ತದೆ. ಆಯುರ್ವೇದದಲ್ಲಿ ಜರಣಶಕ್ತಿಯನ್ನು ಅಗ್ನಿಗೆ ಹೋಲಿಸುತ್ತೇವೆ. ಬೆಂಕಿ ಹೇಗೆ ಇಂಧನ ಸುರಿದಾಗ ಜೋರಾಗಿ ಉರಿಯುತ್ತದೋ ಹಾಗೆಯೇ ದೇಹಾಗ್ನಿಯು ಬಿಸಿ ಆಹಾರ ಸೇವಿಸಿದಾಗ ಚೆನ್ನಾಗಿ ಉರಿದು ಜೀರ್ಣಶಕ್ತಿಗೆ ಸಹಾಯ ಮಾಡುತ್ತದೆ. ನಮ್ಮ ದೇಹದ ಎಲ್ಲಾ ಚಲನವಲನಗಳನ್ನು ನಿಯಂತ್ರಿಸುವುದಲ್ಲಿ 3 ದೋಷಗಳಲ್ಲಿ ಒಂದಾದ ವಾತದೋಷವು ಅದರ ಸರಿಯಾದ ಮಾರ್ಗದಲ್ಲಿ ಚಲಿಸುವ ಕ್ರಿಯೆಗೆ ಬಿಸಿಯಾದ ಆಹಾರವು ಸಹಾಯ ಮಾಡುತ್ತದೆ. ಈಗಿನ ಜೀವಮಾನದಲ್ಲಿ ಹೊಟ್ಟೆ ಉಬ್ಬರ, ಮಲಬದ್ಧತೆ ಹೀಗೆ ಅನೇಕ ಕಾಯಿಲೆಗಳು ಹೆಚ್ಚಾಗುತ್ತಿವೆ. ಇಂತಹ ಸಮಸ್ಯೆಗಳಿಗೆ ಒಂದು ಪ್ರಮುಖ ಕಾರಣವೇ ಫ್ರಿಡ್ಜ್ನಲ್ಲಿ ಇಟ್ಟು ಸೇವಿಸಿದಂತಹ ಆಹಾರ ಪದಾರ್ಥಗಳು. ಮತ್ತೊಂದು ಉಪಯೋಗ ಹೇಳಬೇಕೆಂದರೆ, ಹೇಗೆ ಪರ್ವತ ಶಿಖರದಲ್ಲಿ ಹಿಮ ಸೂರ್ಯತಾಪದಿಂದ ಕರಗಿ ನೀರಾಗುತ್ತದೋ ಹಾಗೆಯೇ ದೇಹದಲ್ಲಿರುವ ಬೇಡದ ಕಫವು ಕರಗಿ ಮಲರೂಪದಲ್ಲಿ ದೇಹದಿಂದ ಹೊರಹೋಗಲ್ಪಡುತ್ತದೆ. ಈ ಎಲ್ಲಾ ಕಾರಣ ಹಾಗೂ ಉಪಯೋಗಗಳನ್ನು ಗಮನಿಸಿದಾಗ ಸದ್ಯ ತಯಾರಿಸಿದ ಬಿಸಿಯಾದ ಆಹಾರವನ್ನೇ ನಾವೆಲ್ಲರೂ ಕಡ್ಡಾಯವಾಗಿ ಸೇವಿಸಬೇಕು. ಒಂದು ಬಿಸಿಯಾಗಿರಬೇಕು ಅನ್ನೋ ಒಂದು ಸಂಗತಿ, ಹಾಗೆ ಅದು ಶುದ್ಧವಾಗಿರಬೇಕು, ತಾಜವಾಗಿರಬೇಕು. ತಂಪಾದ ಆಹಾರವನ್ನು ಸೇವನೆ ಮಾಡ್ಬೋದಲ್ವಾ? ಈಗ ಬಿಸಿ ಬಿಸಿಯಾದ್ದು ಸಿಗಲಿಲ್ಲ, 4-6 ಗಂಟೆ ಆಗಿ ತಂಪಾಗಿರುತ್ತೆ, ಆಗ್ಲೂ ಸೇವನೆ ಮಾಡೋಕೆ ಹಿಂದೇಟು ಹಾಕಬಾರ್ದಾ ಅಥವಾ ಮತ್ತೆ ಬಿಸಿ ಮಾಡ್ಬೋದಾ? ನಮ್ಮ ಆಯುರ್ವೇದದಲ್ಲಿ ಏನು ಹೇಳಿದಾರಂದ್ರೆ, ಆಹಾರ ತಯಾರಿಸಿ 1 ಯಾಮದ ತನಕ ಇಡಬಹುದು ಅಂತ. 1 ಯಾಮ ಅಂದ್ರೆ 3 ಗಂಟೆ. ಅದೇ 3 ಗಂಟೆಯಿಂದ 4 ಗಂಟೆ ತನಕ ಒಂದು ಸಲ ಪ್ರಿಪೇರಿಸಿದ ಆಹಾರ ಇಡ್ಬೋದು. ಅದರ ನಂತರ ಅದು ಬೇರೆ ಬೇರೆ ಪರಿಣಾಮಗಳನ್ನು ಹೊಂದಿ ನಮ್ಮ ಆರೋಗ್ಯಕ್ಕೆ ಹಾನಿಕರ ಮಾಡುತ್ತದೆ. ಅದಕ್ಕಾಗಿ ಬೆಳಗ್ಗೆ ಪ್ರಿಪೇರ್ ಮಾಡಿದ ಆಹಾರವನ್ನು ಆಗ್ಲೇ ಸೇವಿಸಬೇಕು, ಮಧ್ಯಾಹ್ನ ಮಾಡಿದ್ದನ್ನು ಮಧ್ಯಾಹ್ನವೇ ಸೇವಿಸಬೇಕು. ಅದನ್ನು ಫ್ರಿಡ್ಜ್ನಲ್ಲಿಟ್ಟು ತಗೊಳ್ಬಾರ್ದು. ಫ್ರಿಡ್ಜ್ನಲ್ಲಿ ಇಡ್ಲಿಲ್ಲ, ಹಾಗೆ ಇಟ್ವಿ, ಕೆಡೋದಿಲ್ಲ, 4-6 ಗಂಟೆಗಳ ಬಳಿಕ ಚೆನ್ನಾಗಿರುತ್ತೆ. ತಣ್ಣಗಿದ್ದನ್ನು ಸೇವನೆ ಮಾಡ್ಬೋದಲ್ವಾ? ಬಿಸಿನೇ ಇರ್ಬೇಕಂತ ಯಾಕೆ ಕಡ್ಡಾಯವ ಮಾಡ್ಕೋಬೇಕು? ಈಗಾಗಲೇ ನಾನು ಹೇಳಿದಾಗೆ ಬಿಸಿ ಆಹಾರ ಒಂದು ರುಚಿಕರವಾಗಿರುತ್ತದೆ. ಹಾಗೆ ಬಿಸಿ ಆಹಾರ ಹೊಟ್ಟೆಗೆ ಹೋದ ಮೇಲೆ ಅದು ನಮ್ಮ ಜೀರ್ಣಶಕ್ತಿಯನ್ನು ಹೆಚ್ಚು ಮಾಡುತ್ತದೆ. ಹಾಗೆ ನಮ್ಮ ದೇಹದಲ್ಲಿರುವ ಕಫ ಕರಗಿ ವಿಲಯನ ರೂಪದಲ್ಲಿ ದೇಹದಿಂದ ಹೊರ ಹೋಗುತ್ತದೆ. ಹೀಗೆ ಮುಂತಾದ ಉಪಯೋಗಗಳಿಂದ ಬಿಸಿಯಾಗಿಯೇ ಸೇವಿಸಬೇಕು. ಕೇಳುಗರೆ, ಆಹಾರವನ್ನ ಬಿಸಿಯಾಗಿ ಸೇವಿಸಬೇಕು ಅನ್ನೋದ್ರ ಬಗ್ಗೆ ಇದುವರೆಗೆ ಮಾತನಾಡಿದವರು ಡಾಕ್ಟರ್ ಅನುಶ್ರೀ ಎಸ್ ರಾವ್. ಕೇಳಿದ್ರೆ, ಮೊಸರನ್ನ ನಾವು ದಿನನಿತ್ಯ ಸೇವನೆ ಮಾಡ್ತೀವಿ. ಮೊಸರನ್ನ ಹೇಗೆ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಿದ್ದಾರೆ ಡಾಕ್ಟರ್ ಧೃತಿ ಜೈನ್. ಎಲ್ರಿಗೂ ಮೊಸರಂದ್ರೆ ಇಷ್ಟ, ಆದರೆ ಮೊಸರನ್ನು ಸೇವಿಸುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕೆಂದು ಎಷ್ಟು ಜನರಿಗೆ ತಿಳಿದಿದೆ? ಈ ಮೊಸರನ್ನು ನಿತ್ಯ ಆಹಾರ ದ್ರವ್ಯವಾಗಿ ಸೇವಿಸಬಹುದಾ ಎಂದು ಪ್ರಶ್ನೆ ಬರ್ತದೆ. ಆಯುರ್ವೇದದ ಅನುಸಾರ ಮೊಸರು ಗುರುಗುಣವನ್ನು ಹೊಂದಿದೆ. ಈ ಗುರುಗುಣ ಅಂದ್ರೇನು? ಯಾವ ಆಹಾರವು ಜೀರ್ಣಗೊಳ್ಳಲು ಹೆಚ್ಚು ಸಮಯವನ್ನು ತೆಗೆದುಕೊಳ್ತದೆ ಅದು ಗುರುಗುಣಯುಕ್ತ ಆಹಾರ ಎಂದು ಹೇಳ್ಬೋದು. ಉದಾಹರಣೆಗೆ ನೀವು ಗಮನಿಸಿರ್ಬೋದು, ಉದ್ದಿನ ಬೇಳೆಯಿಂದ ತಯಾರಿಸಲ್ಪಟ್ಟ ಇಡ್ಲಿ ಹೆಸರು ಬೇಳೆಯಿಂದ ತಯಾರಿಸಿದ ಕಿಚಡಿಗಿಂತ ಜೀರ್ಣವಾಗಲು ಹೆಚ್ಚು ಸಮಯ ತೆಗೆಯುತ್ತದೆ. ಯಾಕಂದ್ರೆ ಉದ್ದಿನ ಬೇಳೆ ಗುರು ಪದಾರ್ಥ. ಹಾಗಾಗಿ ಗುರುಗುಣ ಹೊಂದಿದ ಮೊಸರನ್ನು ನಿತ್ಯವಾಗಿ ಸೇವಿಸಬಾರದು ಎಂದು ಆಯುರ್ವೇದದ ಆಚಾರ್ಯರು ಹೇಳಿದ್ದಾರೆ. ಹಾಗೆಯೇ ಅಭಿಷ್ಯಂದಿ ಗುಣ ಹೊಂದಿದ ಮೊಸರನ್ನು ರಾತ್ರಿ ಕಾಲದಲ್ಲಿ ಕಡ್ಡಾಯವಾಗಿ ಸೇವಿಸಬಾರದು. ಯಾಕೆ ಎಂಬ ಸಂಶಯ ಬರ್ತದೆ ನಿಮಗೆ. ಈ ಜೀರ್ಣಕ್ರಿಯೆಯನ್ನು ಸೂರ್ಯದ ತಾಪಕ್ಕೆ ಹೋಲಿಸಬಹುದು. ನಮ್ಮ ಶರೀರದಲ್ಲಿ ಜೀರ್ಣಕ್ರಿಯೆಯನ್ನು ಮಾಡುವ ಜಠರಾಗ್ನಿಯು ಪರಿಸರದಲ್ಲಿರುವ ಸೂರ್ಯನ ಗತಿಯನ್ನು ಅನುಸರಿಸುತ್ತದೆ. ಹಾಗಾಗಿ ಮಧ್ಯಾಹ್ನದ ಸಮಯದಲ್ಲಿ ಹೇಗೆ ಸೂರ್ಯನು ತನ್ನ ಶಕ್ತಿ ಪ್ರದರ್ಶನೆಯನ್ನು ಮಾಡುತ್ತಾನೋ ಹಾಗೆಯೇ ಜಠರಾಗ್ನಿಯು ತನ್ನ ಬಲವನ್ನು ತೋರಿಸುತ್ತದೆ. ಮಧ್ಯಾಹ್ನದ ಸಮಯದಲ್ಲಿ ಆಹಾರವನ್ನು ಸುಲಭದಲ್ಲಿ ಪಚನೆ ಮಾಡುವ ಶಕ್ತಿಯನ್ನು ಹೊಂದಿರುತ್ತದೆ. ಆದರೆ ರಾತ್ರಿ ಹೊತ್ತಿನಲ್ಲಿ ಸೂರ್ಯನು ಮುಳುಗಿರುತ್ತಾನೆ. ಹಾಗೆಯೇ ಜಠರಾಗ್ನಿಯು ಮಂದವಾಗಿರುವುದರಿಂದ ಪಚನ ಕ್ರಿಯೆಯು ಕೂಡ ಮಂದವಾಗಿರುತ್ತದೆ. ವಿಶೇಷವಾಗಿ ವಸಂತ, ಗ್ರೀಷ್ಮ ಹಾಗೂ ಶರದ್ ಋತುವಿನಲ್ಲಿ ಮೊಸರನ್ನು ಸೇವಿಸಬಾರದು ಅಥವಾ ಕಡಿಮೆ ಸೇವಿಸಬೇಕು ಎಂದು ಆಯುರ್ವೇದದಲ್ಲಿ ಹೇಳಿದ್ದಾರೆ. ಯಾಕೆ? ವಸಂತ ಋತುವಿನಲ್ಲಿ ಕಫದೋಷ ಹೆಚ್ಚಿರುವುದರಿಂದ, ಮೊಸರು ಸಾಮಾನ್ಯ ಗುಣ ಹೊಂದಿದ್ದರಿಂದ ಅದರ ಸೇವನೆಯು ಕಫದೋಷ ಹೆಚ್ಚಿಸಿ ರೋಗಕ್ಕೆ ಕಾರಣವಾಗುತ್ತದೆ. ಹಾಗೂ ಗ್ರೀಷ್ಮ ಶರದ್ ಋತುವಿನಲ್ಲಿ ಉಷ್ಣಗುಣಯುಕ್ತ ಪಿತ್ತದೋಷವು ಹೆಚ್ಚಾಗಿರುತ್ತದೆ.
ಆ ಸಂದರ್ಭದಲ್ಲಿ ಉಷ್ಣವೀರ್ಯಯುಕ್ತ ಮೊಸರನ್ನು ಸೇವಿಸಿದಲ್ಲಿ ಹಲವಾರು ಪಿತ್ತದ ಸಮಸ್ಯೆಗೆ ಪ್ರೇರಕವಾಗಬಹುದು. ಜನರು ಹಲವಾರು ಆಹಾರ ವ್ಯಂಜನಗಳನ್ನು ಮಾಡುವಾಗ ಮೊಸರನ್ನು ಬಿಸಿ ಮಾಡುವುದನ್ನು ಕಾಣಬಹುದು. ಆದರೆ ಇದು ಎಷ್ಟು ಸರಿ? ಖಂಡಿತ ತಪ್ಪು. ನಮ್ಮ ಶಾಸ್ತ್ರದಲ್ಲಿ ಮೊಸರನ್ನು ಬಿಸಿ ಮಾಡಬಾರದು ಎಂದು ಹೇಳಿದ್ದಾರೆ. ಈ ನಿಯಮಗಳನ್ನು ಪಾಲಿಸದಿದ್ದಲ್ಲಿ ರಕ್ತದ ತೊಂದರೆ, ಚರ್ಮದ ಕಾಯಿಲೆಗಳು ಉಂಟಾಗುವ ಸಾಧ್ಯತೆಗಳಿವೆ. ಹಾಗಾದರೆ ಮೊಸರು ಹೇಗೆ ಸೇವಿಸಬೇಕು? 1. ಮೊಸರನ್ನು ತುಪ್ಪದ ಜೊತೆ ತೆಗೆದುಕೊಳ್ಬೋದು. ಯಾಕೆ? ಮೊಸರು ಉಷ್ಣವೀರ್ಯವನ್ನು ಹೊಂದಿದೆ, ಪಿತ್ತದೋಷವನ್ನು ಹೆಚ್ಚಿಸುತ್ತದೆ. ಆದರೆ ಶೀತವೀರ್ಯ ಹೊಂದಿದ ತುಪ್ಪವು ಪಿತ್ತದ ವೃದ್ಧಿಯನ್ನು ತಡೆಯುವುದಲ್ಲದೆ ಜೀರ್ಣಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗೆಯೇ ಮೊಸರನ್ನು ಕಲ್ಸಕ್ಕರೆ, ಹೆಸರು ಕಾಳಿನ ಸೂಪ್ ಅಥವಾ ಜೇನು ಅಥವಾ ನೆಲ್ಲಿಕಾಯಿ ಜೊತೆ ತಿನ್ನಬಹುದು. ಸರಿಯಾಗಿ ತಯಾರಾಗದ ಮೊಸರನ್ನು ಸೇವಿಸಬಾರದು. ಹಾಲಿನಿಂದ ಮೊಸರಿಗೆ ಸರಿಯಾಗಿ ಪರಿವರ್ತನೆ ಆಗದಿದ್ದಲ್ಲಿ ಅದರ ಪ್ರಯೋಗವನ್ನು ಮಾಡಬಾರದು. ಮೊಸರು ಸ್ವಾಸ್ಥ್ಯಕ್ಕೆ ಎಷ್ಟು ಲಾಭದಾಯಕವಾದರೂ ಅದನ್ನು ಸರಿಯಾದ ನಿಯಮಗಳಿಂದ ಸೇವಿಸುವುದು ಅಗತ್ಯ. ಕೇಳುಗರೆ, ಇದುವರೆಗೆ ಮೊಸರನ್ನು ಯಾವಾಗ ಸೇವನೆ ಮಾಡಬೇಕು, ಹೇಗೆ ಬಳಸಬೇಕು ಅನ್ನೋದ್ರ ಬಗ್ಗೆ ವಿಚಾರಗಳನ್ನು ತಿಳಿಸಿದವರು, ಸಲಹೆಗಳನ್ನು ನೀಡಿದವರು ಡಾಕ್ಟರ್ ಧೃತಿ ಜೈನ್. ಕೇಳುಗರೆ, ನಿಧಾನ ಪರಿವರ್ಜನೆ ಏನಿದು? ಒಂದು ರೀತಿಯಲ್ಲಿ ವಿಶೇಷ ಪದ ಅನಿಸ್ಬೋದಲ್ವಾ? ಕೇಳಿ, ಡಾಕ್ಟರ್ ಶರದ್ ಕುಮಾರ್ ಎಂ ಅವರು ಮಾತಾಡ್ತಾರೆ. ನಮಸ್ತೆ. ನಾನು ಈ ನಿಧಾನ ಪರಿವರ್ತನೆ ಅನ್ನೋ ವಿಷಯದ ಮೊದಲು ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ನೀವು ಒಂದು ದೋಣಿಯಲ್ಲಿ ಹೋಗ್ತಾ ಇದ್ದೀರಾ ಅಂತ ಊಹೆ ಮಾಡ್ಕೊಳ್ಳಿ. ನೀವು ಹೋಗುವಂತ ಸಂದರ್ಭದಲ್ಲಿ ಕಾರಣಾಂತರದಿಂದ ಅಲ್ಲಿ ಒಂದು ರಂಧ್ರ ಆಗುತ್ತೆ, ನೀರು ಒಳಗಡೆ ಬರಲಿಕ್ಕೆ ಪ್ರಾರಂಭ ಆಗುತ್ತೆ. ನಿಮ್ಮ ಹತ್ರ ಈಗ 2 ಆಯ್ಕೆಗಳಿದೆ. ಒಂದು ಬಕೆಟಿನಿಂದ ನೀವು ನೀರು ಹೊರಗೆ ಹಾಕಬಹುದು, ಹಾಗೂ ಏನಾದರೂ ಮಾಡಿ ಅಲ್ಲಿರೋ ಸಾಧನಗಳಿಂದ ನೀವು ರಂಧ್ರವನ್ನ ಮುಚ್ಚಬಹುದು. ನೀವು ಯಾವ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾಮುಖ್ಯತೆ ಕೊಡ್ತೀರಾ ಸರ್? ರಂಧ್ರವನ್ನ ಮುಚ್ಚಲೇಬೇಕು. ಎಷ್ಟಂತ ನೀರು ತೆಗಿಲಿಕ್ಕಾಗತ್ತೆ ಡಾಕ್ಟ್ರೆ? ಖಂಡಿತ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಯಾಕೆ ಅಂತ ಹೇಳಿದ್ರೆ, ನಾವು ಬಕೆಟಿಂದ ಎಷ್ಟೇ ಹೊರಗಡೆ ನೀರು ಹಾಕಿದ್ರು ಕೂಡ ಆ ರಂಧ್ರದಿಂದ ನೀರು ಸತತವಾಗಿ ಬರ್ತಾ ಇರುತ್ತೆ. ಇದೇ ಉದಾಹರಣೆಯನ್ನ ನಾವು ಒಂದು ಮನುಷ್ಯನ ದೇಹಕ್ಕೆ ನಾವು ಪರಿಗಣಿಸ್ಕೊಂಡ್ರೆ ನಮಗೂ ಕೂಡ ಹಲವಾರು ರೋಗಗಳು ಬರುತ್ತೆ. ಆದರೆ ನಾವು ರೋಗಗಳು ಬಂದಾಗ ಅದಕ್ಕೆ ಕೇವಲ ಔಷಧಿಯನ್ನು ತೆಗೆದುಕೊಂಡ್ರೆ ಸಾಕಾಗೋದಿಲ್ಲ. ಆಯುರ್ವೇದ ಒಂದು ವಿಶೇಷವಾದಂತಹ ಒಂದು ಸಿದ್ಧಾಂತವನ್ನ ಹೇಳಿದೆ. ಆ ಸಿದ್ಧಾಂತವೇ ನಿಧಾನ ಪರಿವರ್ಜನ. ಇಲ್ಲಿ ನಿಧಾನ ಅಂತ ಹೇಳಿದ್ರೆ ಕಾರಣ ಅಂತ ಹೇಳಿ, ಪರಿವರ್ಜನ ಅಂತ ಹೇಳಿದ್ರೆ ಅದನ್ನ ದೂರ ಮಾಡುವುದು ಅಂತ ಹೇಳಿ. ಯಾವುದೇ ಒಂದು ಕಾಯಿಲೆ ಬಂದಾಗ ಅದು ಯಾವ ಕಾರಣದಿಂದ ಆ ವ್ಯಕ್ತಿಗೆ ಬಂದಿದೆ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಯಾಕಂದ್ರೆ ನಾವು ಕಾರಣಗಳು ತಿಳ್ಕೊಳ್ಳದೆ ಎಷ್ಟೇ ಔಷಧಿಯನ್ನ ಕೊಡಬಹುದು, ಅದು ನಮ್ಮ ಈ ದೋಣಿಯಲ್ಲಿ ಬಕೆಟಿಂದ ನೀರು ಹೊರಗೆ ಹಾಕಿದಾಗ ಆಗುತ್ತೆ. ಸಂಪೂರ್ಣವಾಗಿ ಆ ರೋಗ ಅವರಿಗೆ ಗುಣ ಆಗೋದಿಲ್ಲ ಅಂತ ಹೇಳಿ. ಅದಕ್ಕೆ ನೀವು ಯಾವುದೇ ಆಯುರ್ವೇದ ವೈದ್ಯರ ಬಳಿ ಭೇಟಿ ನೀಡಿದಾಗ ಅವರು ನಿಮ್ಮ ಇಡೀ ಜೀವನ ಶೈಲಿಯ ಪರೀಕ್ಷೆ ಮಾಡ್ತಾರೆ. ಉದಾಹರಣೆಗೆ, ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಹೇಳ್ತೀರಿ, ನೀವು ಎದ್ದಾಗ ನಿಮಗೆ ಉತ್ಸಾಹ ಇರುತ್ತೋ, ನೀವು ಎಷ್ಟು ಗಂಟೆಗೆ ತಿಂಡಿ ಮಾಡ್ತೀರಿ, ಎಷ್ಟು ಗಂಟೆಗೆ ಮಲ್ಕೊಳ್ತೀರಿ, ನೀವು ಯಾವ ವೃತ್ತಿಯನ್ನ ಮಾಡ್ತೀರಿ. ಸೊ ಪ್ರತಿಯೊಂದು ವಿಷಯವನ್ನ ನಿಮ್ಮಿಂದ ಸಂಗ್ರಹಿಸಿ ಅದರಲ್ಲಿ ನೀವು ಯಾವ ತಪ್ಪು ಕ್ರಮಗಳನ್ನ ಪಾಲನೆ ಮಾಡ್ತಾ ಇದ್ದೀರಿ ಅಂತ ಕಂಡು ಹಿಡಿತಾರೆ. ಆ ಕಾರಣಗಳಿಂದಲೇ ನಿಮಗೆ ರೋಗಗಳು ಬಂದಿರುತ್ತೆ ಅನ್ನೋದನ್ನ ಅವರು ತುಂಬಾ ಅಚ್ಚುಕಟ್ಟಾಗಿ ನಿಮಗೆ ವಿವರಣೆ ಕೂಡ ಕೊಡ್ತಾರೆ. ಸೊ ನೀವು ಯಾವುದೇ ಒಂದು ಆಯುರ್ವೇದ ವೈದ್ಯರಿಗೆ ಭೇಟಿ ನೀಡಿದಾಗ ಅವರು ನಿಮ್ಮ ಜೀವನ ಶೈಲಿಯನ್ನ ಕೇಳಿದ್ರೆ ನೀವು ಸಂಪೂರ್ಣ ಮಾಹಿತಿ ಕೊಡಬೇಕು. ಉದಾಹರಣೆಗೆ, ನನ್ನ ಹತ್ರ ಒಂದಿಷ್ಟು ಪೇಷಂಟ್ ಬಂದಿತ್ತು. ಅವರಿಗೆ ಬೆಳಿಗ್ಗೆ ಎದ್ದ ಕೂಡಲೇ ಮೂಗಿನಿಂದ ನೀರು ಸೋರುವಂತದ್ದು, ಹಾಗೆ ತುಂಬಾ ಸೀನು ಬರುವಂತಹ ಒಂದಿಷ್ಟು ಲಕ್ಷಣಗಳಿತ್ತು. ನಾನು ಸಹಜವಾಗಿ ಅವರ ನಿಧಾನಗಳನ್ನು ಹುಡುಕುವಾಗ ಅವರಿಗೆ ಕೇಳಿದೆ, ನೀವು ಬೆಳಿಗ್ಗೆ ಎದ್ದಾಗ ನೀರು ಕುಡಿತೀರಾ ಅಂತ ಹೇಳಿ. ಹೌದು ಸರ್, ಬೆಳಿಗ್ಗೆ ಎದ್ದು ನೀರು ಕುಡಿಬೇಕು ಅಂತ ಹೇಳಿದ್ದಾರೆ ಅನ್ನೋ ಒಂದು ತಪ್ಪು ಕಲ್ಪನೆಯಲ್ಲಿ ಅವರು 1 ಲೀಟರ್ ಅಷ್ಟು ನೀರು ಕುಡಿತಾ ಇದ್ರು. ಆಯುರ್ವೇದದ ಸಿದ್ಧಾಂತದ ಪ್ರಕಾರ ಪ್ರಾತಃ ಕಾಲ ಕಫಕಾಲ ಅಂತ ಹೇಳ್ತೀವಿ. ಸೊ ಕಫಕಾಲದಲ್ಲಿ ನೀರು ಕುಡಿಯೋದ್ರಿಂದ ದೇಹದಲ್ಲಿ ಕಫದ ಅಂಶ ಜಾಸ್ತಿ ಆಗುತ್ತೆ. ಅವ್ರಿಗೆ ನಾನು ಯಾವುದೇ ಔಷಧಿ ಕೊಡದೆ ಕೇವಲ ನೀವು ನೀರು ಕುಡಿಯೋದನ್ನ ನಿಲ್ಲಿಸಿ 1 ವಾರ ಯಾವ ಬದಲಾವಣೆ ಆಗುತ್ತೆ ಅಂತ ನೋಡಿ ಅಂತ ಆ ಪೇಷಂಟ್ಗಳು ತುಂಬಾ ಖುಷಿಯಾಗಿ ಬಂದು, ಸರ್ ನಮ್ಗೆ ಇರುವಂತಹ ಲಕ್ಷಣಗಳೆಲ್ಲ ಹೋಗಿದೆ, ಕೇವಲ ಔಷಧಿ ಇಲ್ಲದೇನೆ ನೀವು ನಿಧಾನವನ್ನ ಕಂಡು ಹಿಡಿದು ಇದನ್ನ ಸರಿ ಮಾಡಿದ್ದು ನಮಗೆ ತುಂಬಾ ಖುಷಿ ಆಯ್ತು ಅಂತ ಹೇಳಿದ್ರು. ಸಾಮಾನ್ಯವಾಗಿ ಜನರು ಏನ್ ಅನ್ಕೊಳ್ತಾರೆ ಅಂದ್ರೆ, ನಾವು ಕುಡಿಯೋದ್ರಿಂದ, ಸಿಗರೇಟ್ ಸೇದೋದ್ರಿಂದ ಇದರಿಂದ ರೋಗಗಳು ಬರುತ್ತೆ ಅಂತ ಹೇಳಿ. ಇದಷ್ಟೇ ಅಲ್ಲ, ತುಂಬಾ ಕಾರಣಗಳಿದೆ. ನಿಮ್ಮ ಅಗತ್ಯಕ್ಕಿಂತ ಜಾಸ್ತಿ ನೀರು ಕುಡಿದ್ರೂ ರೋಗ ಬರ್ಬೋದು, ನೀರು ಕುಡಿದೇ ಇದ್ರೂ ಬರ್ಬೋದು, ಹಗಲಲ್ಲಿ ಮಲ್ಕೊಂಡ್ರೂ ರೋಗ ಬರ್ಬೋದು. ಸೊ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಬೇರೆ ಬೇರೆ ಕಾರಣಗಳಿಂದ ರೋಗಗಳು ಬರುತ್ತೆ. ಆ ಕಾರಣಗಳನ್ನೇ ನಾವು ನಿಧಾನ ಅಂತ ಹೇಳ್ತೀವಿ. ಆಯುರ್ವೇದದ ಚಿಕಿತ್ಸಾ ಸಿದ್ಧಾಂತದಲ್ಲಿ ಪ್ರಥಮ ಪ್ರಾಶಸ್ತ್ಯ ಕೊಟ್ಟಿರುವಂತದ್ದು ನಿಧಾನ ಪರಿವರ್ಜನ ಅನ್ನೋದಕ್ಕೆ. ಇನ್ನು ಮುಂದೆ ನೀವು ಯಾವುದೇ ರೋಗಗಳು ಬಂದಾಗ ನಿಧಾನವನ್ನು ತಿಳ್ಕೊಂಡು ಅದನ್ನು ಪರಿವರ್ಜಿಸಿದ್ರೆ ಆಯುರ್ವೇದದಲ್ಲಿ ಕೂಡ ತುಂಬಾ ಬೇಗವಾಗಿ ನಿಮಗೆ ಗುಣ ಆಗುತ್ತೆ. ನಿಧಾನ ಪರಿವರ್ತನೆ ಈ ಕುರಿತಂತೆ ಮಾತನಾಡಿದವರು ಡಾಕ್ಟರ್ ಶರದ್ ಕುಮಾರ್ ಎಂ. ಶ್ರೋತೃಗಳೇ,
ಮಜ್ಜಿಗೆಯನ್ನು ತುಂಬ ಇಷ್ಟಪಟ್ಟು ಬಳಸೋರಿದ್ದಾರೆ. ಈ ಮಜ್ಜಿಗೆ ಯಾವ ರೀತಿಯಲ್ಲಿ ಆರೋಗ್ಯ ರಕ್ಷಣೆಗೆ ಅನುಕೂಲ ಮಾಡಿಕೊಡುತ್ತೆ ಮತ್ತು ಹೇಗೆ ಸೇವನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಸಲಹೆ ನೀಡ್ತಿದ್ದಾರೆ ಡಾಕ್ಟರ್ ಅಭಿರಾಮ್. ಆಯುರ್ವೇದವು ದೇಹದ ಆರೋಗ್ಯವನ್ನು ಕಾಪಾಡುವಲ್ಲಿ ಜಠರಾಗ್ನಿ ಮಹತ್ವವನ್ನು ತುಂಬ ಒತ್ತಿ ಹೇಳ್ತದೆ. ಪಚನ ಕ್ರಿಯೆಯಲ್ಲಿ ತುಂಬ ಮಹತ್ವಪೂರ್ಣವಾಗಿ ಇದು ಕಾರ್ಯ ಮಾಡುತ್ತದೆ. ಹಾಗಾಗಿ ಮಜ್ಜಿಗೆಯನ್ನು ನಾವು ಬೇರೆ ಬೇರೆ ರೋಗಗಳಿಗೆ ತಗೊಳ್ಬಹುದು. ಮಜ್ಜಿಗೆ ತುಂಬ ಕಾಯಿಲೆಗಳಲ್ಲಿ ಜೀರ್ಣಕಾರಿಯಾಗಿ ಪರಿಣಾಮಕಾರಿ. ಹೀಗಾಗಿ ಮಜ್ಜಿಗೆಯನ್ನು ಔಷಧವಾಗಿಯೂ ಆಹಾರವಾಗಿಯೂ ಬಳಸಬಹುದು. ಇದನ್ನು ನಾವು ಆಯುರ್ವೇದದಲ್ಲಿ ತಕ್ರ ಅಂತ ಉಲ್ಲೇಖ ಮಾಡಿದ್ದೇವೆ. ಹೀಗೆ ಮಜ್ಜಿಗೆಯನ್ನು ತಯಾರಿಸುವ ವಿಧಾನ, ಔಷಧೀಯ ಗುಣಗಳು, ಉಪಯೋಗಗಳನ್ನು ಆಯುರ್ವೇದದ ವಿವಿಧ ಗ್ರಂಥಗಳಲ್ಲಿ ಹೇಳಿದ್ದಾರೆ. ಸಾಮಾನ್ಯವಾಗಿ ಈ ಪ್ರಸ್ತುತ ಪೀಳಿಗೆಯಲ್ಲಿ ಒಂದು ಮಾತಿದೆ, ಈಗ ಮಜ್ಜಿಗೆ ಅಂತ ಹೇಳಿದ್ರೆ ನಾವು ಕೇಳಿದ್ರೆ ಅವರು ಮೊಸರಿಗೆ ನೀರು ಮಿಕ್ಸ್ ಮಾಡಿ ಮಜ್ಜಿಗೆ ಮಾಡಿ ಕೊಡ್ತಾರೆ. ಆಯುರ್ವೇದದಲ್ಲಿ ಅದಕ್ಕೆ ಕೆಲವು ವಿಧಾನಗಳಿವೆ. ಹೀಗೆ ಮೊಸರು ಮಜ್ಜಿಗೆ ಆಗಲು ಅದನ್ನೊಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಕಡುಗೋಲಿಂದ ಬೆಣ್ಣೆ ಅಂಶ ಬೇರ್ಪಡುವವರೆಗೂ ನಾವು ಕಡಿಬೇಕು. ನಂತರ ಸಿಗುವ ದ್ರವ ಪದಾರ್ಥವೇ ಅದು ಮಜ್ಜಿಗೆ ಅಂತ ಹೇಳ್ತೇವೆ. ಭೋಜನ ಕುತೂಹಲ ಅಂತ ಒಂದು ಗದ್ಯ ಇದೆ, ಹುಸೇನ ಬರೆದಿದ್ದು. ಅವರು ಏನು ಹೇಳಿದ್ದಾರೆ ಅಂದರೆ 4 ವಿಧ ಹೇಳಿದ್ದಾರೆ ಮಜ್ಜಿಗೆಯನ್ನು ಹೇಗೆ ನಾವು ಪ್ರಿಪೇರ್ ಮಾಡ್ಬೋದು ಅಂತ. ಮೊದಲ ವಿಧಾನ ಏನಂದರೆ ಮೊಸರಿಗೆ ನೀರನ್ನು ಸೇರಿಸದೆ ಬೆಣ್ಣೆಯೊಂದಿಗೆ ಕಡಿಯೋದು. ಅಂದರೆ ಹಾಗೆಯೇ ಬೆಣ್ಣೆ ಮತ್ತು ಮೊಸರು ಎರಡೂ ಸೇರಿಸಿ ಕಡ್ದಾಗ ಅದು ಕೊನೆಗೆ ಪದಾರ್ಥ ಸಿಗ್ತದಲ್ಲ, ಅದರಲ್ಲಿ ಬೆಣ್ಣೆ ಮತ್ತು ನೀರಿನ ಅಂಶ ಎರಡೂ ಇರ್ತದೆ. ಅದನ್ನು ನಾವು ತಗೊಂಡ್ರೆ ಅದು ವಾತ ಮತ್ತು ಪಿತ್ತದ ತೊಂದರೆಗಳು ಇದು ತುಂಬ ಪರಿಣಾಮಕಾರಿ. ಇದು ಎರಡನೇದು, ಮೊಸರಿಗೆ ನೀರು ಸೇರಿಸದೆ ಕಡಿದು ನಂತರ ಬೆಣ್ಣೆಯನ್ನು ಪ್ರತ್ಯೇಕವಾಗಿ ಸೇವಿಸೋದು. ಇದು ಕಫ ಮತ್ತು ಪಿತ್ತದ ತೊಂದರೆಗಳಲ್ಲಿ ಇದನ್ನು ತಗೊಳ್ಬೋದು ನಾವು. ನೆಕ್ಸ್ಟ್ ಮೂರನೇ ವಿಧಾನ, ಮೊಸರಿಗೆ ಸಮ ಪ್ರಮಾಣ ನೀರು ಸೇರಿಸಿ ಬೆಣ್ಣೆಯನ್ನು ಪ್ರತ್ಯೇಕಿಸಿ ಸೇವಿಸುವುದು. ಈ ವಿಧದಲ್ಲಿ ಮಜ್ಜಿಗೆ ತಗೊಂಡ್ರೆ ನಮಗೆ ದೇಹಕ್ಕೆ ಬಲ ಮತ್ತು ಇದು ದಣಿವನ್ನು ನಿವಾರಿಸುತ್ತದೆ. ನೆಕ್ಸ್ಟ್ 4ನೇ ವಿಧಾನ, ಮೊಸರಿಗೆ 1/4 ಭಾಗದಷ್ಟು ನೀರನ್ನು ಸೇರಿಸಿ ನಂತರ ಬೆಣ್ಣೆಯನ್ನು ಪ್ರತ್ಯೇಕಿಸಿ ಅದರಿಂದ ಸಿಗುವ ಮಜ್ಜಿಗೆ ನಮ್ಮ ದೇಹದ ಜೀರ್ಣಕ್ರಿಯೆಯನ್ನು ವೃದ್ಧಿಸುತ್ತದೆ ಹಾಗೂ ಇದು ತ್ರಿದೋಷಗಳಲ್ಲಿ ಪರಿಣಾಮಕಾರಿ. ಮಜ್ಜಿಗೆ ತುಂಬ ರೋಗಗಳಲ್ಲಿ ನಾವು ಅದನ್ನು ಪ್ರಯೋಗ ಮಾಡ್ಬೋದು. ಪ್ರಮುಖವಾಗಿ ಭೇದಿ, ಗ್ರಹಣಿ, ಮೂಲವ್ಯಾಧಿ, ಮಲಬದ್ಧತೆ ಮುಂತಾದ ಜೀರ್ಣಾಂಗ ವಿವಾದ ಕಾಯಿಲೆಗಳಲ್ಲಿ ನಾವು ಇದನ್ನು ಬಳಸ್ಬೋದು. ಇದಲ್ಲದೆ ಆಯುರ್ವೇದದಲ್ಲಿ ಒಂದು ವಿಶಿಷ್ಟ ಚಿಕಿತ್ಸಾ ವಿಧಾನ ಇದೆ, ತಕ್ರಧಾರ ಅಂತ ಹೇಳ್ತೇವೆ. ಅದರಲ್ಲಿ ಏನಂತ ಹೇಳಿದರೆ ಮಜ್ಜಿಗೆಗೆ ಈ ಆಮಲಕ್ಕಿ ಮತ್ತು ರಾಸ್ನ ಅಂತ ಹೇಳಿದರೆ ಕಿರುಮುಂಜಿ ಇದು ಚೂರ್ಣ ಹಾಕಿ ಮಿಕ್ಸ್ ಮಾಡಿ ಅದೊಂದು ವಿಶೇಷವಾಗಿ ಒಂದು ಪದಾರ್ಥ ತಯಾರಣೆ ಮಾಡಿ ಅದನ್ನು ಒಂದು ಕುಂಡದಲ್ಲಿಟ್ಟು ಅದನ್ನು ಹಣೆ ಮೇಲೆ ಸೋರಿಸಲಾಗುತ್ತದೆ. ಇದರಿಂದಾಗಿ ಮಾನಸಿಕ ಖಿನ್ನತೆ ಅಥವಾ ರಕ್ತದೊತ್ತಡ, ಮಧುಮೇಹದಲ್ಲೂ ಕೂಡ ಇದು ತುಂಬ ಪರಿಣಾಮಕಾರಿ. ಅತಿಯಾದರೆ ಅಮೃತ ಕೂಡ ವಿಷ ಆಗ್ತದೆ ಅಂತ ಎಲ್ರಿಗೂ ಗೊತ್ತಿರೋ ಮಾತು. ಹಾಗೇನೆ ಮಜ್ಜಿಗೆ ಕೂಡ ನಾವು ಹಿತವಾಗಿ ಮಿತವಾಗಿ ಬಳಸಬೇಕು. ಸಾಮಾನ್ಯವಾಗಿ ಮಜ್ಜಿಗೆಯನ್ನು ರಾತ್ರಿ ಮತ್ತು ಮಧ್ಯಾಹ್ನ ಆಹಾರದೊಟ್ಟಿಗೆ ಊಟ ಮಾಡಬೇಕಾದ್ರೆ 1 ಲೋಟದಷ್ಟು ತಗೊಳ್ಬೋದು. ಅದಕ್ಕೆ ಬೇಕಾದರೆ ರುಚಿಗೆ ತಕ್ಕಷ್ಟು ಉಪ್ಪು, ಹಿಂಗು ಎಲ್ಲ ಸೇರಿಸಿ ತಗೊಳ್ಬೋದು. ಶೀತ ಇರುವ ಸಂದರ್ಭದಲ್ಲಿ ಅಥವಾ ಏನಾದರೂ ತಲೆ ತಿರುಗುವುದು ಅಥವಾ ತುಂಬ ಕೃಷ ಅಥವಾ ದುರ್ಬಲಕಾಯ ಇರುವ ವ್ಯಕ್ತಿಗಳು ಇದನ್ನು ತಗೊಳ್ಳದೇ ಇರುವುದು ಸೂಕ್ತ. ಯಾಕಂದರೆ ಇಂತಹ ಸಂದರ್ಭದಲ್ಲಿ ಅದು ಆ ರೋಗವನ್ನು ಇನ್ನೂ ಹೆಚ್ಚು ಮಾಡ್ಬೋದು. ಅಥವಾ ಅವರು ಯಾವುದಾದ್ರೂ ಅದಕ್ಕೆ ಚಿಕಿತ್ಸೆ ಪಡಿತಾ ಇದ್ರೆ ಅದರಿಂದಾಗಿ ಅವರಿಗೆ ಅದರ ಚಿಕಿತ್ಸೆಯ ಉಪಯೋಗ ಆಗದೇ ಇರಬಹುದು. ಇತ್ತೀಚಿನ ವೈಜ್ಞಾನಿಕ ಸಂಶೋಧನೆಗಳ ಪ್ರಕಾರ ಮನುಷ್ಯನ ಸಣ್ಣ ಹಾಗೂ ದೊಡ್ಡ ಕರುಳಿನಲ್ಲಿ ಆಹಾರ ಪಚನ ಕ್ರಿಯೆಗೆ ಹಾಗೂ ಪೋಷಕಾಂಶ ಹೀರುವಿಕೆಗೆ ಸಹಾಯವಾಗುವಂಥ ಅನೇಕ ಆರೋಗ್ಯಕಾರಿ ಸೂಕ್ಷ್ಮಜೀವಿಗಳು ವಾಸವಾಗಿರುತ್ತದೆ. ಅವುಗಳನ್ನು ಪ್ರೋಬಯೋಟಿಕ್ಸ್ ಎಂದು ವೈಜ್ಞಾನಿಕವಾಗಿ ಕರೆಯುತ್ತಾರೆ. ಮಜ್ಜಿಗೆಯಲ್ಲಿ ದೇಹಕ್ಕೆ ಸಹಾಯವಾಗುವ ಪ್ರೋಬಯೋಟಿಕ್ಸ್ಗಳಿದ್ದು ಕರುಳಿನ ಕಾರ್ಯಕ್ಷಮತೆಯನ್ನು ವೃದ್ಧಿಸಿ ಆರೋಗ್ಯ ಪಾಲನೆಯಲ್ಲಿ ಮಹತ್ವ ಪಾತ್ರ ವಹಿಸುತ್ತದೆ. ಹೀಗಾಗಿ ಆರೋಗ್ಯ ಪಾಲನೆಯಲ್ಲಿ ಮಜ್ಜಿಗೆಯ ಪಾತ್ರ ಮಹತ್ವಪೂರ್ಣ. ಮಜ್ಜಿಗೆ ಬಳಕೆ ಕುರಿತಂತೆ ಇದುವರೆಗೆ ಸಲಹೆಗಳನ್ನು ನೀಡಿದವರು ಡಾಕ್ಟರ್ ಅಭಿರಾಮ್. ಕೇಳುಗರೆ, ಜೇನು ನೊಣ ಕೆಲವೊಬ್ಬರಿಗೆ ಚುಚ್ಚಿ ತೊಂದರೆ ಮಾಡೋದಿದೆ. ಜೇನು ನೊಣಗಳ ಕಡಿತಕ್ಕೆ ಸಾಮಾನ್ಯವಾಗಿ ಏನು ಮನೆಮದ್ದನ್ನು ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಇವತ್ತು ಡಾಕ್ಟರ್ ಅನನ್ಯ ಲತಾ ಭಟ್ ಮಾತಾಡ್ತಾರೆ. ಜೇನು ಅಮೃತವಾದರೂ ಜೇನುನೊಣ ಕಚ್ಚಿದಾಗ ಆಗುವ ಪರಿಣಾಮಗಳು ಕಚ್ಚಿಸಿಕೊಂಡವರಿಗೇ ಗೊತ್ತು ಅಲ್ಲವೇ? ಜೇನುನೊಣಗಳು ಸುಮ್ಮನೆ ಚುಚ್ಚುವುದಿಲ್ಲ. ಯಾವಾಗ ಅವುಗಳಿಗೆ ಅಪಾಯದ ಸೂಚನೆ ಎದುರಾಗುತ್ತೋ ಆಗ ಇವುಗಳ ಹಿಂಭಾಗದಲ್ಲಿರುವ ಸೂಜಿಯನ್ನು ಚುಚ್ಚಿ ತನ್ನ ದೇಹದಿಂದ ಕಳಚಿಬಿಡುತ್ತದೆ. ಈ ಸೂಜಿ ಅವುಗಳ ಜೀವವೇ ಹೌದು. ಯಾಕಂದರೆ ಈ ಸೂಜಿಯನ್ನು ಕಳೆದುಕೊಂಡು ಜೇನೊಣಗಳು ಒಂದೇ ದಿನದಲ್ಲಿ ಸಾಯುತ್ತದೆ. ಕಡಿಮೆ ಪ್ರಮಾಣದಲ್ಲಿ ಕಡಿತವಾಗಿದ್ದರೆ ಮನೆಯಲ್ಲಿಯೇ ನಿವಾರಣೆ ಮಾಡಬಹುದು. ಆರಂಭದಲ್ಲಿ ಜುಮ್ಮೆನಿಸುವಿಕೆಯ ಸಂವೇದನೆಯೊಂದಿಗೆ ಪ್ರಾರಂಭವಾಗುತ್ತದೆ. ನಂತರ ಊದಿಕೊಳ್ಳುವುದು, ಕೆಂಪಗಾಗಿ ಬೆಂಕಿ ಬಿದ್ದಂತೆ ಉರಿಯತೊಡಗುತ್ತದೆ. ಜೇನಿನ ಮುಳ್ಳಿನಲ್ಲಿರುವ ರಾಸಾಯನಿಕ ರಕ್ತಕ್ಕೆ ಸೇರಿಕೊಂಡಾಗ ಹಲವಾರು ತೊಂದರೆಗಳು ಕಾಣಿಸಿಕೊಳ್ಳಬಹುದು. ತೀವ್ರ ತುರಿಕೆ, ಚರ್ಮದ ಬಣ್ಣ ಪೇಲವಗೊಳ್ಳುವುದು, ದದ್ದುಗಳು ಏಳುವುದು ಸಾಮಾನ್ಯವಾಗಿ ಕಂಡುಬರುವ ಲಕ್ಷಣಗಳು. ಅದಲ್ಲದೆ ನಾಡಿದರ ಹೆಚ್ಚುವುದು, ಉಸಿರಾಟದ ತೊಂದರೆಗಳು, ನಾಲಿಗೆ ಮತ್ತು ಗಂಟಲಿನ ಉರಿಯೂತ, ವಾಂತಿ, ತಲೆತಿರುಗುವಿಕೆ ಕಂಡುಬರುತ್ತದೆ. ಮುಖ, ಕಣ್ಣು, ಕುತ್ತಿಗೆ ಭಾಗಗಳಿಗೆ ಕಡಿತವಾದಲ್ಲಿ ತಕ್ಷಣವೇ ಆಸ್ಪತ್ರೆಗೆ ತೆರಳಬೇಕು.
ಮುಳ್ಳು ಇದೆಯೇ ಎಂದು ಪರಿಶೀಲಿಸಿ ಮುಳ್ಳನ್ನು ತೆಗೆಯಬೇಕು. ಮುಳ್ಳನ್ನು ಕಿತ್ತು ತೆಗೆಯಬಾರದು. ಬದಲಿಗೆ ಚಾಕುವಿನ ಮೊಂಡು ತುದಿಯಿಂದ ಅಥವಾ ಸಾಮಾನ್ಯವಾಗಿ ನಮ್ಮ ಪರ್ಸಲ್ಲಿರುವ ಕಾರ್ಡ್ಗಳಿಂದ ಮೆಲ್ಲಗೆ ಕೆರೆದು ತೆಗೆಯಬೇಕು. ಈ ಮೂಲಕ ಎದುರಾಗಬಹುದಾದ ತೊಂದರೆಗಳನ್ನು ಮೂಲದಲ್ಲಿಯೇ ತಡೆಯಬಹುದು. ಮುಳ್ಳು ಹೆಚ್ಚು ಸಮಯ ದೇಹದಲ್ಲಿ ಚುಚ್ಚಿಕೊಂಡಿದ್ದಷ್ಟು ಹೊತ್ತು ಈ ರಾಸಾಯನಿಕ ದೇಹ ಸೇರುವ ಪ್ರಮಾಣ ಹೆಚ್ಚುತ್ತಾ ಹೋಗಿ ಪರಿಣಾಮವನ್ನು ಉಲ್ಬಣಗೊಳಿಸುತ್ತಾ ಹೋಗುತ್ತದೆ. ಮುಳ್ಳನ್ನು ತೆಗೆದ ಬಳಿಕ ಸೋಪ್ ಹಾಗೂ ನೀರಿನಿಂದ ತೊಳೆಯಿರಿ. ಬಳಿಕ ಮಂಜುಗಡ್ಡೆಯನ್ನು ಬಟ್ಟೆಯಲ್ಲಿ ಸುತ್ತಿ 20 ನಿಮಿಷದ ಕಾಲ ಇರಿಸಿ. ಇದು ವಿಷವನ್ನು ಹೀರಿಕೊಳ್ಳುವುದನ್ನು ತಡೆಯುವ ಮೂಲಕ ದೇಹದಲ್ಲಿ ಅಲರ್ಜಿ ಆಗದಂತೆ ಮತ್ತು ಊತವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ. ತದನಂತರ ತುಳಸಿ ರಸ ಅಥವಾ ಕಹಿಬೇವಿನ ಎಲೆ ರಸವನ್ನು ಅರಿಶಿಣದ ಜೊತೆ ಮಿಶ್ರಣ ಮಾಡಿ ಲೇಪ ಮಾಡಬೇಕು. ಇದರಿಂದ ಗಾಯ ಬಹುಬೇಗ ಗುಣಮುಖವಾಗುತ್ತದೆ. ಅಡುಗೆ ಕೋಣೆಯಲ್ಲಿ ಸಾಮಾನ್ಯವಾಗಿ ಸಿಗುವಂತಹ ಹಸಿ ನೀರುಳ್ಳಿ ಅಥವಾ ಬೆಳ್ಳುಳ್ಳಿ ರಸವನ್ನು ಲೋಳೆ ರಸ ಹಾಗೂ ಅರಿಶಿಣ ಜೊತೆ ಮಿಶ್ರಣ ಮಾಡಿ ಹಚ್ಚಬಹುದು. ಇದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿಫಂಗಲ್ ಅಂಶಗಳಿದ್ದು ಊತ ಹಾಗೂ ನೋವನ್ನು ತಡೆಯುತ್ತದೆ. ಜೇನುತುಪ್ಪವನ್ನು ಹಿಂದಿನಿಂದಲೂ ಶಮನಕಾರಿಯಾಗಿ ಬಳಕೆ ಮಾಡಿಕೊಂಡು ಬರಲಾಗುತ್ತಿದೆ. ಇದು ಕಡಿತ ಭಾಗದಲ್ಲಿ ಇರುವಂತಹ ಮುಳ್ಳನ್ನು ಹೊರಗೆ ಬರಲು ಮತ್ತು ತುರಿಕೆ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಕಡಿತದ ಭಾಗದ ಮೇಲೆ ಹಚ್ಚಿಬಿಡಿ. ಸ್ವಲ್ಪ ಸಡಿಲವಾಗಿ ಬ್ಯಾಂಡೇಜ್ ಸುತ್ತಿಕೊಳ್ಳಿ. 1 ಗಂಟೆ ಬಿಟ್ಟು ತಣ್ಣೀರಿನಿಂದ ತೊಳೆಯಿರಿ. ಸಿಹಿ ಕುಂಬಳಕಾಯಿ ತೊಟ್ಟನ್ನು ಶ್ರೀಗಂಧದ ಜೊತೆ ತೈದು ಹಚ್ಚಬಹುದು. ಸುಣ್ಣ ನೀರಿನ ಜೊತೆ ಮಿಶ್ರಣ ಮಾಡಿ ಲೇಪ ಮಾಡಬಹುದು. ಜೇನುನೊಣ ವಿಷ ಅಸಿಡಿಕ್ ಆಗಿದ್ದರಿಂದ ಸುಣ್ಣದಲ್ಲಿರುವ ಆಲ್ಕಲೈನ್ ಅಂಶವು ವಿಷವನ್ನು ನಿಷ್ಪರಿಣಾಮಗೊಳಿಸುತ್ತದೆ. ಇವೆಲ್ಲವೂ ಕೇವಲ ಪ್ರಥಮ ಚಿಕಿತ್ಸೆಯಾಗಿದ್ದು ತೀವ್ರತೆ ಕಂಡು ಬಂದಲ್ಲಿ ಹತ್ತಿರದ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳುವುದು ಉತ್ತಮ. ಕೆಳಗರೆ ಜೇನು ನೊಣಗಳ ಚುಚ್ಚುವಿಕೆಯಿಂದ ಎದುರಾಗುವ ಸಮಸ್ಯೆಗಳನ್ನು ಹೇಗೆ ಮನೆಯಲ್ಲೇ ನಿವಾರಣೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಇದುವರೆಗೆ ಸಲಹೆಗಳನ್ನು ನೀಡಿದವರು ಡಾಕ್ಟರ್ ಅನನ್ಯ ಲತಾ ಭಟ್. ಹಾವು ಕಡಿದಾಗ ಪ್ರಥಮ ಚಿಕಿತ್ಸೆಯಾಗಿ ಏನು ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ಇವತ್ತು ಡಾಕ್ಟರ್ ಅಂಬಿಕಾ ಗೋತಗಿ ಮಾತಾಡ್ತಾರೆ. ಹಾವು ಕಡಿತಕ್ಕೆ ಜಾಸ್ತಿ ತುತ್ತಾಗೋರ್ನ ಯಾರು ನೋಡ್ತಾ ಇದೀವಿ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬಾದ ರೈತರನ್ನು. ಆ ರೈತರಿಗೆ ಇದ್ರ ಮೂಲಕ ಏನಾದ್ರೂ ಒಂದು ಸಹಾಯ ಆಗುತ್ತಂದ್ರೆ ಅದು ನನಗೆ ಖುಷಿ. ಎಲ್ಲಾ ತರದ ಹಾವುಗಳು ವಿಷಪೂರಿತವಾಗಿ ಇರುವುದಿಲ್ಲ. ನಮ್ಮ ದೇಶದಲ್ಲಿ 300ಕ್ಕೂ ಹೆಚ್ಚು ಹಾವುಗಳಿದೆ. ಅದರಲ್ಲಿ 60-70 ಅಷ್ಟೇ ವಿಷಕಾರಿ ಹಾವುಗಳಿರೋದು. ಹಾವು ಕಚ್ಚಿದ ತಕ್ಷಣ ಗಾಬರಿ ಆಗ್ಬಾರ್ದು. ಈಗ ಒಬ್ಬೊಬ್ರು ಗಾಬರಿ ಆಗಿ ಅದು ವಿಷಪೂರಿತ ಇರುತ್ತೋ ಇಲ್ಲ ಅಂತ ಗೊತ್ತಿಲ್ಲಾರ್ದಾನೆ ಗಾಬರಿ ಆದ ತಕ್ಷಣ ಅವ್ರಿಗೆ ಏನಾಗುತ್ತೆ, ಅದು ಸಿಂಪ್ಟಮ್ಸ್ ಏನಿರುತ್ತೆ ಅದು ಇನ್ನೂ ಜಾಸ್ತಿ ಹಾಕೊಂತ ಹೋಗುತ್ತೆ. ಹಾವು ಕಡಿದ ತಕ್ಷಣ ನಾವ್ ಏನ್ ಮಾಡ್ಬೇಕು, ಒಂದು ಜಾಗದಲ್ಲಿ ಆ ಮನುಷ್ಯನನ್ನು ಕೂಡಿಸ್ಬೇಕು. ಅದು ಹೃದಯ ಭಾಗದಿಂದ ಒಂದ್ ಸ್ವಲ್ಪ ಮೇಲೆ, ಆಮೇಲೆ ಒಂದು ದಾರ ಅಥವಾ ಒಂದು ಬಟ್ಟೆಯಿಂದ ಆ ಜಾಗವನ್ನು ಅತಿ ಬಿಗಿಯಾಗಿಯೂ ಅಲ್ಲ ಸಡಲವಾಗಿಯೂ ಅಲ್ಲ ಆತರ ಕಟ್ಟಬೇಕು. ಕಟ್ಟಿ ನಂತರ ನಿಮಗೆ ಬ್ಲೇಡ್ ಅಥವಾ ಏನಾದ್ರೂ ಸಿಕ್ಕರೂ ಒಂದ್ ಸ್ವಲ್ಪ ಆ ಜಾಗನ ರಕ್ತ ಹೊರಗೆ ಹೋಗುವಾಗೆ ನಾವು ಮಾಡ್ಕೋಬಹುದು ಒಂದ್ ಸ್ವಲ್ಪ. ಆಮೇಲೆ ಆ ಬಟ್ಟೆಯನ್ನು ಕಟ್ತೀವಲ್ಲ ಅದು 4 ತಾಸಿಗಿಂತ ಜಾಸ್ತಿ ಆಗ್ಬಾರ್ದು. ಯಾಕಂತಂದ್ರೆ ಅದು ಒಂದೊಂದ್ಸತಿ ನಮ್ಗೆ ಏನಾಗುತ್ತೆ, ರಕ್ತ ಹೆಪ್ಪುಗಟ್ಟೋ ಚಾನ್ಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು 4 ತಾಸಲ್ಲಿ ಅವ್ರನ್ನ ಹತ್ತಿರದ ಯಾವ್ದಾರ ಆಸ್ಪತ್ರೆ ಹೋಗುವ ತನಕ ನಾವು ಏನೇನು ಮಾಡ್ಬೋದು ಅನ್ನೋದನ್ನ ನಾನೀಗ ಹೇಳ್ತೀನಿ. ಮೊದಲಿಗೆ ಆ ಹಾವು ಕಡಿತದ ಜಾಗದಿಂದ ಆ ಮನುಷ್ಯನನ್ನು ದೂರ ಕರ್ಕೊಂಡು ಹೋಗ್ಬೇಕು. ದೂರ ಕರ್ಕೊಂಡೋಗಿ ನಾವು ದಾರ ಬಟ್ಟೆ ಎಲ್ಲ ಕಟ್ಟಿದ್ಮೇಲೆ ಆ ಮನುಷ್ಯನಿಗೆ ನಾವು ಧೈರ್ಯ ಹೇಳ್ಬೇಕು. ಮೊದಲು ಧೈರ್ಯ ಹೇಳಿ ಏನೂ ಆಗುವುದಿಲ್ಲ, ಮೊದಲು ಆ ರಕ್ತನ ನಾವು ಸಂಚಲನ ಆಗದಂಗೆ ನೋಡ್ಕೋಬೇಕು. ತದನಂತರ ನಾವೇನ್ ಮಾಡ್ಬೇಕು ಅಂತಂದ್ರೆ ಮನುಷ್ಯನಿಗೆ ನೀರು ಕುಡಿಸ್ಬೇಕು. ಆಮೇಲೆ ಹತ್ತಿರದ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ಅಲ್ಲಿ ಆಂಟಿವೇನಮ್ ಅಂತ ಇರುತ್ತೆ, ಅಲ್ಲಿ ಇರುತ್ತೆ ಇಲ್ಲ ಅಂತ ಕೇಳ್ಕೊಂಡು ನಾವು ಮೊದಲಿಗೆ ಅಲ್ಲಿಗೆ ಹೋಗ್ಬೇಕು. ಅದನ್ನ 4 ತಾಸು ಒಳಗಡೆ ಕೊಟ್ರೆ ಅದು ತುಂಬಾ ಉಪಾಯಕಾರಿ ಆಗುತ್ತೆ ನಮ್ಗೆ. ಅದಾದ್ಮೇಲೆ ನಮಗೆ 21 ದಿನ ನಮ್ಮ ದೇಹದಲ್ಲಿ ನಂಜು ಇದ್ದೇ ಇರುತ್ತೆ. ಆ ಹಾವು ಕಡಿಲಿ ಚೋಳು ಕಡಿಲಿ ಏನಾದ್ರೂ 21 ದಿನ ನಂಜು ಇದ್ದೇ ಇರುತ್ತೆ. ಆ ನಂಜನ್ನ ನಾವು ಹೆಂಗ್ ಕಡಿಮೆ ಮಾಡ್ಕೋಬೇಕು ಅಂತಂದ್ರೆ ನಂಜಾಗುವಂತ ಆಹಾರವನ್ನು ನಾವು ತಿನ್ನೋದು ನಿಲ್ಲಿಸಬೇಕು. ಆಲೂಗಡ್ಡೆ, ಬದನೆಕಾಯಿ, ಹಸಿಮೆಣಸಿನಕಾಯಿ, ಕಾಫಿ, ಟೀ ಇದನ್ನೆಲ್ಲ ಬಿಟ್ರೆ ಬೇಗನೆ ನಮಗೆ ಕಡಿತದಿಂದ ನಿವಾರಣೆ ಆಗುತ್ತೆ. ಹಾವಿನ ಕಡಿತವಾದಾಗ ನಾಗರಿಕರಿಗೆ ಹೇಗೆ ಪ್ರಥಮ ಚಿಕಿತ್ಸೆ ಕೊಡಬೇಕು, ಹೇಗೆ ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದವರು ಡಾಕ್ಟರ್ ಅಂಬಿಕಾ ಗೋತಗಿ. ಕೆಳಗರೆ ಆಹಾರ ಕಲಬೆರಕೆ ಮತ್ತು ಆರೋಗ್ಯ ಈ ಕುರಿತಂತೆ ಇವತ್ತು ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಿದ್ದಾರೆ ಡಾಕ್ಟರ್ ಆರ್ಯ ಸುಭಾಷ್. ಆಹಾರ ಕಲಬೆರಕೆ ಎಂದರೆ ಆಹಾರಕ್ಕೆ ಕೀಳು ಪದಾರ್ಥಗಳನ್ನು ಸೇರಿಸುವುದು. ಇದರಿಂದ ಆಹಾರವು ಸಾಮಾನ್ಯವಾಗಿ ನಿರೀಕ್ಷೆಗಿಂತ ಗುಣಮಟ್ಟದಲ್ಲಿ ಕಡಿಮೆ ಇರುತ್ತದೆ ಮತ್ತು ಗ್ರಾಹಕರಿಗೆ ಆರೋಗ್ಯದ ಅಪಾಯವನ್ನು ಉಂಟು ಮಾಡಬಹುದು. ಸರಳವಾಗಿ ಹೇಳುವುದೆಂದರೆ ನಾವು ಮನುಷ್ಯರು ಸಾಮಾನ್ಯವಾಗಿ ಬಣ್ಣಯುಕ್ತ ಪದಾರ್ಥಗಳಿಗೆ ಹೆಚ್ಚು ಆಕರ್ಷಿತರಾಗುತ್ತೇವೆ. ನಮ್ಮ ದಿನನಿತ್ಯದ ಉದಾಹರಣೆ ತೆಗೆದುಕೊಂಡರೆ ಗೋಬಿ ಮಂಚೂರಿ, ಅದರಲ್ಲಿ ಸೇರಿಸಲಾಗುವ ಹಲವು ರೀತಿಯ ಮಸಾಲೆಗಳು ಮತ್ತು ಮಿಶ್ರಿತ ಪದಾರ್ಥಗಳನ್ನು ನಮ್ಮನ್ನು ಅದರ ರುಚಿಗೆ ಆಕರ್ಷಣೆಗೊಳ್ಳುವಂತೆ ಮಾಡುತ್ತದೆ. ಇದರ ದುಷ್ಪರಿಣಾಮ ಎಷ್ಟರ ಮಟ್ಟದಲ್ಲಿ ಇರುತ್ತದೆ ಎಂದರೆ ನಾವು ಈ ಪದಾರ್ಥವನ್ನು ಸೇವಿಸಿ ಕೈಯನ್ನು ಸ್ವಚ್ಛಗೊಳಿಸುವಾಗ ಇದರಲ್ಲಿ ಸೇರಿಸಿರುವ ಬಣ್ಣದ ಪದಾರ್ಥದ ಬಣ್ಣವು ನಮ್ಮ ಕೈಯಿಂದ ಅಷ್ಟು ಸುಲಭವಾಗಿ ಸ್ವಚ್ಛಗೊಳ್ಳುವುದಿಲ್ಲ. ಹಾಗಾಗಿ ಇದರ ದುಷ್ಪರಿಣಾಮವು ನಮಗೆ ಊಹಿಸಬಹುದು.
ಒಂದು ದಿನನಿತ್ಯದ ಉದಾಹರಣೆ. ನಾವು ಸಾಮಾನ್ಯವಾಗಿ ಆಹಾರದಲ್ಲಿ ಬಳಸುವ ಅರಿಶಿಣದ ಪುಡಿ, ಇದರಲ್ಲಿ ಮೆಟಾನಿಲ್ ಯೆಲ್ಲೋ ಎಂಬ ರಾಸಾಯನಿಕ ಪದಾರ್ಥವನ್ನು ಸೇರಿಸಲಾಗುತ್ತದೆ. ಇದು ರಕ್ತಹೀನತೆ ಮತ್ತು ಬಂಚೇದನೆಗೆ ಕಾರಣವಾಗುತ್ತದೆ. ಹಸಿಮೆಣಸು ಮತ್ತು ಹಸಿರು ಎಲೆ ತರಕಾರಿಗಳು, ಬಟಾಣಿ ಇತ್ಯಾದಿಗಳಲ್ಲಿ ಮ್ಯಾಲಕೈಟ್ ಗ್ರೀನ್ ಎಂಬ ರಾಸಾಯನಿಕವನ್ನು ಸಾಮಾನ್ಯವಾಗಿ ಸೇರಿಸಲಾಗುತ್ತದೆ. ಇದು ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳನ್ನು ಮತ್ತು ಕೆಲವೊಮ್ಮೆ ಅರ್ಬುದವನ್ನು ಕೂಡ ಮನುಷ್ಯನಲ್ಲಿ ಉಂಟು ಮಾಡಬಹುದು. ಹಾಲಿನಲ್ಲೂ ಕೂಡ ಯೂರಿಯಾ ಮತ್ತು ಡಿಟರ್ಜೆಂಟ್ಗಳನ್ನು ಸೇರಿಸಲಾಗುತ್ತದೆ. ಇಂತಹ ಪದಾರ್ಥಗಳನ್ನು ನಮ್ಮ ಕಾಲೇಜಿನ ಅಗದತಂತ್ರ ವಿಭಾಗವು ಪರೀಕ್ಷಣೆ ನಡೆಸಿ ಇದರಲ್ಲಿ ರಾಸಾಯನಿಕ ಪದಾರ್ಥವೂ ಇದೆ ಎಂದು ಕಂಡುಬಂದಿದೆ. ಒಮ್ಮೆ ಬಳಸಿದ ಎಣ್ಣೆಯನ್ನು ಮತ್ತೆ ಮತ್ತೆ ಬಳಸಿ ಆಹಾರವನ್ನು ತಯಾರಿಸುವುದರಿಂದ ನಾವು ಕೊಲೆಸ್ಟ್ರಾಲ್, ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಈಡಾಗುತ್ತೇವೆ. ಇದರಲ್ಲಿ ಇಷ್ಟೊಂದು ಕೆಮಿಕಲ್ಸ್ ಸೇರಿಸಲಾಗಿದೆ ಎಂಬ ಸತ್ಯವನ್ನು ನಮಗೆ ತಿಳಿದಿಂದರೂ ಕೂಡ ಇದರ ರುಚಿಯ ಆಕರ್ಷಣೆಯಿಂದ ನಮಗೆ ಹೊರಬರಲು ಸಾಧ್ಯವಾಗುತ್ತಿಲ್ಲ. ಇದು ಹಂತ ಹಂತವಾಗಿ ನಮ್ಮ ದೇಹವನ್ನು ನಾಶಗೊಳಿಸುತ್ತದೆ. ಮೊದಲನೆಯದಾಗಿ ಆರೋಗ್ಯಕ್ಕಿಂತ ಹೆಚ್ಚಾಗಿ ಬೇರೆ ಯಾವುದೂ ಇಲ್ಲ ಎಂಬುದನ್ನು ನಾವು ತಿಳಿದುಕೊಳ್ಳಬೇಕು. ಸಾವಯವ ಆಹಾರವನ್ನು ಹೆಚ್ಚಾಗಿ ಬಳಸಿ, ಮನೆಯಲ್ಲೇ ತಯಾರಿಸಿದ ಆಹಾರವನ್ನು ಹೆಚ್ಚಾಗಿ ಸೇವಿಸಲು ಪ್ರಯತ್ನಿಸಿ. ಅಧಿಕ ಪ್ರಮಾಣದಲ್ಲಿ ನೀರನ್ನು ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ಇರುವ ವಿಷಾಂಶವನ್ನು ಮಲಮೂತ್ರ ರೂಪದಲ್ಲಿ ಹೊರಹಾಕಬಹುದು. ತಿಂಗಳಲ್ಲಿ 1 ಬಾರಿಯಾದರೂ ವೈದ್ಯರ ಬಳಿ ಹೋಗಿ ನಿಮ್ಮ ದೇಹವನ್ನು ಪರೀಕ್ಷಿಸುವುದರಿಂದ ನಿಮ್ಮ ದೇಹದ ಗುಣಮಟ್ಟವನ್ನು ತಿಳಿದುಕೊಳ್ಳಬಹುದು. ಕೊನೆಗೆ ನಾನು ಏನನ್ನು ಹೇಳಲು ಬಯಸುತ್ತೇನೆ ಎಂದರೆ, ಹೊರಗಿನ ಆಹಾರ ತ್ಯಜಿಸಿ, ಆರೋಗ್ಯ ಉಳಿಸಿ. ಧನ್ಯವಾದಗಳು. ಶ್ರೋತೃಗಳೇ, ಕೇರಳದ ವಯನಾಡಿನಲ್ಲಿ ಹುಟ್ಟಿ ಬೆಳೆದ ಡಾಕ್ಟರ್ ಆರ್ಯ ಸುಭಾಷ್ ಮಲಯಾಳಿ ಭಾಷೆಯಲ್ಲಿ ಬರಹವನ್ನು ಮಾಡಿ ಚಂದವಾಗಿ ಆಹಾರ ಕಲಬೆರಕೆ ಕುರಿತಂತೆ ಮಾತನಾಡಿದರು. ಇದುವರೆಗೆ ಆಯುರ್ವೇದದ ಸುಲಭದ ಪರಿಣಾಮಕಾರಿ ಸಲಹೆಗಳನ್ನು ನೀಡುವ ಕಾರ್ಯಕ್ರಮ ಆರೋಗ್ಯ ಧರ್ಮ ಮೂಡಿಬಂತು. ಕಾರ್ಯಕ್ರಮದ ನಿರ್ಮಾಣ ವಿಜಯ್ ಅಂಗಡಿ. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ, ಹಾಸನ. ಇದು ಹಾಸನ ಆಕಾಶವಾಣಿಯ ಆರೋಗ್ಯ ಮಾರ್ಗದರ್ಶಿ.